ಪಾಸ್ಯನಂತಪುರೇಶತ್ವಮಶೇಷಂ ಶೇಷಶಾಯ್ಯಪಿ ತಥಾ ಹಿ ಕರುಣಾವಂತಃ ಪರಕಾರ್ಯ ಧುರಂಧರಾಃ ಘೃತಪ್ರತೀಕಾಂ ತಾಂ ನಿತ್ಯಂ ಘೃತಪೂರ್ಣಾನ್ನದಾಯಿನೀಂ ಯಥೇಷ್ಟವಿತ್ತದಾತ್ರೀಂ ಚ ನತೋಸ್ಮ್ಯಭೇದಾಂ ಶ್ರಿಯಂ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ದ್ವಾವಿಮೌ ಗ್ರಸತೆ ಭೂಮಿಃ ಸರ್ಪೋ ಬಿಲಶಯಾನಿವ ರಾಜಾನಂ ಚ ವಿರೋದ್ಧಾರಂ ಬ್ರಾಹ್ಮಣಂ ಚ ಪ್ರವಾಸಿನಂ. ಶ್ರೀ ಗುರುಭ್ಯೋ ನಮಃ. ವಾದಿರಾಜ ಸ್ವಾಮಿಗಳಿಂದ ರಚಿತವಾದ ತೀರ್ಥ ಪ್ರಬಂಧದ 30ನೇ ಭಾಗ ಇದು. 30ನೇ ಮತ್ತೆ ಕೊನೆಯ ಭಾಗ. ದಕ್ಷಿಣ ಪ್ರಬಂಧದ 41ನೇ ಶ್ಲೋಕದವರೆಗೆ ಈ ಹಿಂದೆ ಶ್ರವಣ ಸಮಾಪ್ತವಾಗಿದೆ. ತಿರುವನಂತಪುರದಲ್ಲಿರುವಂತಹ ಅನಂತ ಶಬ್ದವಾಚ್ಯನಾದ ಅನಂತ ಪದ್ಮನಾಭನನ್ನ ವಾದಿರಾಜ ಸ್ವಾಮಿಗಳು ವಿಭಿನ್ನ ಶ್ಲೋಕಗಳಿಂದ ವರ್ಣಿಸಿದ್ದನ್ನ ನೋಡಿದ್ದೀವಿ. ತಿರುವನಂತಪುರದಲ್ಲಿ ಆ ಗರ್ಭಗುಡಿ ತುಂಬಾ ದೊಡ್ಡದಾಗಿದೆ. ಪದ್ಮನಾಭನ ಮೂರ್ತಿಯು ಕೂಡ ಬಹಳ ದೊಡ್ಡದಾಗಿದೆ. ಆ ಮೂರ್ತಿಯ ಮುಖ, ಮಧ್ಯಭಾಗ ಮತ್ತು ಪಾದಗಳನ್ನ ಬೇರೆ ಬೇರೆ ಬಾಗಿಲುಗಳ ಮೂಲಕ ದರ್ಶನ ಮಾಡಲಿಕ್ಕೆ ಸಾಧ್ಯ. ಎಲ್ಲವನ್ನೂ ಒಂದೇ ಬಾರಿ ನಮ್ಮ ಕಣ್ಮುಂದೆ ತಂದುಕೊಂಡು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಆ ಅನಂತಶಯನನ ಮೂರ್ತಿಯನ್ನ 3 ದ್ವಾರಗಳಿಂದ ದರ್ಶನ ಮಾಡುವಾಗ ಆತ್ಮಾವಾರೇ ದೃಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಜಿಧ್ಯಾಸಿತವ್ಯ ಅನ್ನುವ ವೇದವಾಕ್ಯ ನೆನಪಿಗೆ ಬರಬೇಕು. ಅವನ ಬಗ್ಗೆ ಆ ಪರಮಾತ್ಮನ ದರ್ಶನ ನಮಗೆ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾವು ಮಾಡಬೇಕಾದ ಕಾರ್ಯಗಳೇನು ಅಂದ್ರೆ ಅವನ ಬಗ್ಗೆ ಶ್ರವಣ ಮಾಡಬೇಕು, ಅವನ ಬಗ್ಗೆ ಮನನ ಮಾಡಬೇಕು. ಶ್ರವಣ ಮಾಡಿದ್ದನ್ನ ಮುಂದೆ ಅದನ್ನ ಧ್ಯಾನಕ್ಕೆ ತಂದ್ಕೋಬೇಕು. ಹೀಗೆ ವೇದವಾಕ್ಯವನ್ನ ಆ 3 ದ್ವಾರಗಳು ನೆನಪಿಸ್ತವೆ ಅಂತ 41ನೇ ಶ್ಲೋಕದಲ್ಲಿ ನೋಡಿದ್ದೇವೆ. ಮುಂದೆ 42ನೇ ಶ್ಲೋಕದಲ್ಲಿ ನಾವು ನೋಡಬೇಕಾದಂತಹ ಸಂಗತಿ ಹೀಗಿದೆ. ಯಾ ತೈತ್ತರೀಯ ನಿಗಮಾಂತಗ ಕಿಂ ವದಂತಿ ಸೇವಾತ್ರಯೋಚಿತ ಫಲತ್ರಿದಯಂ ವದಂತಿ ತತ್ರತ್ಯ ಸಂಶಯಮಪಾಕುರುತೆ ಅಂಘ್ರಿ ಮಧ್ಯ ವಕ್ತ್ರಂ ಕ್ರಮೇಣ ಘಟಯನ್ ದೃಶಿ ಪದ್ಮನಾಭಃ. ಭಕ್ತರಾದವರು ಭಗವಂತನ ಪಾದವನ್ನ, ಅವನ ಮಧ್ಯಭಾಗವನ್ನ ಮತ್ತೆ ಅವನ ಮುಖಗಳನ್ನ, ಹೀಗೆ 3 ಅವಯವಗಳನ್ನು ಕೂಡ ಉಪಾಸಿಸ್ತಾರೆ. 3 ಅವಯವಗಳನ್ನು ಉಪಾಸಿಸಿದಾಗ ಆ 3 ಸೇವೆಗಳಿಗೆ 3 ಫಲಗಳನ್ನ ಆ ತೈತ್ರಿಯ ಉಪನಿಷತ್ತಿನ ಕೊನೆಯಲ್ಲಿ ಬರುವಂತಹ ಒಂದು ದೃಷ್ಟಾಂತ ಅದನ್ನು ಸ್ಪಷ್ಟಪಡಿಸ್ತದೆ. ಮತ್ತೆ ಅದರ ಬಗ್ಗೆ ನಮಗೆ ಏನಾದರೂ ಸಂಶಯ ಇದ್ರೆ ಆ ಸಂಶಯವನ್ನು ಕೂಡ ಅದು ನಿವಾರಿಸ್ತದೆ. ಭಗವಂತನೇ ಆ ಸಂಶಯವನ್ನು ಪರಿಹರಿಸ್ತಾನೆ. ಅಂಘ್ರಿ ಮಧ್ಯ ವಕ್ತ್ರಂ, ಅಂಘ್ರಿ ಅಂದ್ರೆ ಪಾದ, ಮಧ್ಯ ಅಂದ್ರೆ ಮಧ್ಯಭಾಗ, ಮತ್ತೆ ವಕ್ತ್ರ ಅಂತಂದ್ರೆ ಮುಖ. ಇವೆಲ್ಲವನ್ನು ಕ್ರಮವಾಗಿ ಭಿನ್ನ ಭಿನ್ನ ದ್ವಾರಗಳ ಮೂಲಕ ನಮಗೆ ತೋರಿಸಿ ಕಣ್ಣಿಗೆ ಅವುಗಳನ್ನು ವಿಷಯವನ್ನಾಗಿ ಮಾಡಿ ಆ ಸಂಶಯವನ್ನು ಬಗೆಹರಿಸ್ತಾ ಇದ್ದಾನೆ. ತೈತ್ರಿಯ ಶ್ರುತಿಯಲ್ಲಿ ಏನಿದೆ, ಏತದ್ವೈ ಮುಖತೋನ್ನಗಂ ರಾಧಂ ಮಧ್ಯತೋಸ್ಮ ಅನ್ನಂ ರಾಧ್ಯತೆ ಅಂತ ಹೀಗೆಲ್ಲ ತೈತ್ರಿಯ ಉಪನಿಷತ್ತಿನಲ್ಲಿದೆ. ನ ಕಂಚನ ವಸತೌ ಪ್ರತ್ಯಾಚಕ್ಷೀತ ತದ್ವ್ರತಂ ತಸ್ಮಾಜ್ಜಯಾ ಕಯಾಚ ವಿಧಯಾ ಬಹ್ವನ್ನಂ ಪ್ರಾಪ್ನುಯಾತ್ ಆರಾಧ್ಯಸ್ಮ ಅನ್ನಮಿತ್ಯಾಚಕ್ಷತೆ ಅಂತ ಇದು ಮೊದಲನೇ ಭಾಗ. ಅದರ ಕೊನೆಗೆ ಬರೋ ವಾಕ್ಯ ಇದು. ಏತದ್ವೈ ಮುಖತೋನ್ನಂ ರಾಧಂ ಮುಖತೋಸ್ಮ ಅನ್ನಂ ರಾಧ್ಯತೆ ಮಧ್ಯತೋಸ್ಮ ಅನ್ನಂ ರಾಧ್ಯತೆ ಅಂತ ಹೀಗೆ ಮಧ್ಯತೋನ್ನಗಂ ರಾಧಂ ಮಧ್ಯತೋಸ್ಮ ಅನ್ನಂ ರಾಧ್ಯತೆ ಏತದ್ವಾ ಅಂತತೋನ್ನಂ ರಾಧಂ ಅಂತತೋಸ್ಮ ಅನ್ನಂ ರಾಧ್ಯತೆ ಏವಂ ವೇದ. ಇಷ್ಟು ಆ ತೈತ್ರಿಯ ಉಪನಿಷತ್ತಿನ ಮಾತಿದು. ಅದಕ್ಕೆ ಏನು ಅರ್ಥಗಳನ್ನು ಹೇಳ್ತಾರೆ ಈ ತೈತ್ರಿಯ ಉಪನಿಷತ್ತಿನ ಭಾಷ್ಯದಲ್ಲಿ? ಆ ಪರಮಾತ್ಮನನ್ನ ನಾವು
ಹೇಗೆ ಉಪಾಸನೆ ಮಾಡಬೇಕು. ಏನಕ್ಕೇನಾಪಿ ವಿಧಿನ ಬಫ್ವಿತ್ತೇವ ಜನಾರ್ದನಂ. ಆ ಪರಮಾತ್ಮನನ್ನ ನಾವು ಬಹುಮುಖವಾಗಿ ಉಪಾಸನೆ ಮಾಡಬೇಕು. ಶ್ರವಣ ಮನನಾದಿಗಳ ಮೂಲಕ, ಧ್ಯಾನಗಳ ಮೂಲಕ ಆ ಪರಮಾತ್ಮನನ್ನ ಬಹುವಿಧವಾಗಿ ನಾವು ಉಪಾಸಿಸಬೇಕು. ಹೀಗೆ ಆ ಭಗವಂತನನ್ನ ಪೂರ್ಣ ಅಂತ ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಈ ಅನ್ನನಾಮಕನಾದಂತಹ ಪರಮಾತ್ಮನ ಅಪರೋಕ್ಷ ಆಗ್ತದೆ ಅಂತ ಅಲ್ಲಿ ವರ್ಣಿಸಿದ್ದಾರೆ. ಅಲ್ಲಿ ಒಂದು ವೈಶಿಷ್ಟ್ಯ, ಯಸ್ಯ ತದ್ಬ್ರಹ್ಮ ಸಂಸಿದ್ಧಂ ಪೂರ್ವಂ ತೇನಾಪ್ಯತೆ ಗ್ರಹ. ಈ ಮಧ್ಯೆ ವಯಸ್ಸಿ ಚೇತ್ ಸಿದ್ಧಂ ಯುಕ್ತೋ ಮಧ್ಯಂ ಪ್ರಪಶ್ಯತೆ, ವಾರ್ಧಕ್ಯೇ ಚೇದ್ ವಿಜಾನಾತೆ ಮುಕ್ತಃ ಪಾದೌ ಪ್ರಪಶ್ಯತೆ, ತೇಜೋಮಂಡಲಮೇವಾನ್ಯತ್ ಅಂಗಂ ವಿಷ್ಣೋ ಪ್ರಪಶ್ಯತೆ, ಪೂರ್ವೇ ವಯಸ್ಸಿ ಬೋದ್ಧವ್ಯಂ ಆಮುಖಾತ್ ಸರ್ವದೃಷ್ಟಯೇ. ಬಾಲ್ಯದಲ್ಲಿ ಆ ಭಗವಂತನ ವಿಷಯವಾಗಿ ಯಾರ್ಯಾರು ಶ್ರವಣ ಮಾಡಿರ್ತಾರೆ ಅವರಿಗೆ ಭಗವಂತನ ಮುಖದ ಪ್ರತ್ಯಕ್ಷ ಆಗ್ತದೆ. ಮತ್ತೆ ಯಾರು ಮುಕ್ತಿಯಲ್ಲಿ ಮತ್ತು ಮುಕ್ತಿಯಲ್ಲಿಯೂ ಕೂಡ ಅವರಿಗೆ ಆ ಭಗವಂತನ ಮುಖದ ದರ್ಶನ ವಿಶೇಷವಾಗಿ ಆಗ್ತಾ ಇರ್ತದೆ. ಇನ್ನು ಕೆಲವರು ಮಧ್ಯ ವಯಸ್ಸಿನಲ್ಲಿ ಶ್ರವಣ ಮನನಾದಿಗಳನ್ನು ಪ್ರಾರಂಭಿಸಿದ್ರೆ ಅವರಿಗೆ ಅಪರೋಕ್ಷ ಜ್ಞಾನ ಆಗುವಾಗ ಭಗವಂತನ ಮಧ್ಯಭಾಗದ ಜ್ಞಾನ ಅವರಿಗೆ ಆಗ್ತದೆ. ಮುಕ್ತರಾದ ಮೇಲೂ ಕೂಡ ಅವರಿಗೆ ಆ ಭಗವಂತನ ಮಧ್ಯಭಾಗವನ್ನೇ ಮೇಲಿನ ಮೇಲೆ ನೋಡುವಂತಹ ಅವಕಾಶ ಸಿಗ್ತಿರ್ತದೆ. ವಾರ್ಧಕ್ಯದಲ್ಲಿ ಶ್ರವಣವನ್ನು ಪ್ರಾರಂಭಿಸುವವರಿಗೆ, ಶ್ರವಣ ಮನನಾದಿಗಳನ್ನು ಮಾಡುವವರಿಗೆ ಆ ಅಪರೋಕ್ಷ ಸಂದರ್ಭದಲ್ಲಿ ಭಗವಂತನ ಪಾದಗಳನ್ನ ನೋಡುವ ಅವಕಾಶ ಸಿಗ್ತದೆ. ಮತ್ತೆ ಮುಕ್ತಿಯಲ್ಲಿಯೂ ಕೂಡ ಪಾದಗಳನ್ನೇ ಅವರು ಸಂದರ್ಶಿಸ್ತಾರೆ. ಇವರೆಲ್ಲರೂ ಕೂಡ ಆ ಭಗವಂತನ ಉಳಿದ ಭಾಗವನ್ನು ಕೂಡ ನೋಡ್ತಾರೆ. ತೇಜೋಮಯವಾದಂತಹ ಕಲ್ಯಾಣಕರವಾದಂತಹ ಭಗವಂತನ ರೂಪವನ್ನು ನೋಡ್ತಾರೆ, ಇಲ್ಲ ಅಂತಲ್ಲ. ಆದರೂ ವಿಶೇಷವಾಗಿ ಕೆಲವರು ಮುಖವನ್ನ, ಕೆಲವರು ಮಧ್ಯಭಾಗವನ್ನ, ಮತ್ತೆ ಕೆಲವರು ಪಾದ ಭಾಗವನ್ನ ನೋಡ್ಲಿಕ್ಕೆ ಸಮರ್ಥರಾಗ್ತಾರೆ. ಅದಕ್ಕಾಗಿ ಯಾರಿಗೆ ಆ ಭಗವಂತನ ಪೂರ್ಣವಾದ ದರ್ಶನ ಆಗಬೇಕು ಅಂತ ಅಪೇಕ್ಷೆ ಇದೆ, ಅವನ ಮುಖ, ಅವನ ಮಧ್ಯಭಾಗ, ಅವನ ಪಾದ, ಈ ಪೂರ್ಣ ಜ್ಞಾನದ ಅಪೇಕ್ಷೆ, ಪೂರ್ಣ ಸಾಕ್ಷಾತ್ಕಾರ ಆಗಬೇಕು. ಹಾಗೆ ಮುಕ್ತಿಯಲ್ಲಿಯೂ ಕೂಡ ಆ ಮೂರೂ ಭಾಗಗಳ ದರ್ಶನ ಮೇಲಿನ ಮೇಲೆ ಆಗ್ತಾ ಇರಬೇಕು ಅಂತ ಯಾರಿಗೆ ಒಂದು ಅಪೇಕ್ಷೆ ಇದೆ, ಅದಕ್ಕೆ ಅವ್ರು ಏನ್ ಮಾಡಬೇಕು, ಬಾಲ್ಯದ ವಯಸ್ಸಿನಲ್ಲಿಯೂ, ಮಧ್ಯದ ವಯಸ್ಸಿನಲ್ಲಿಯೂ, ಮತ್ತೆ ವಾರ್ಧಕ್ಯದ ವಯಸ್ಸಿನಲ್ಲಿಯೂ ಯಾವಾಗಲೂ ಕೂಡ ಆ ಭಗವಂತನನ್ನ ಕುರಿತಾಗಿ ಶ್ರವಣ ಮಾಡಬೇಕು, ಅದನ್ನ ಮನನಕ್ಕೆ ತಂದುಕೋಬೇಕು, ಅದನ್ನೇ ಧ್ಯಾನದಲ್ಲೂ ಕೂಡ ಕಾಣುವಂತಹ ಪ್ರಯತ್ನ ಮಾಡಬೇಕು. ಇದು ಅಲ್ಲಿ ಹೇಳಿರುವಂತಹ ವಿಷಯ. ಇದು ಈ ಪೂರ್ವ ವಯಸ್ಸಿ ಬೋದ್ಧವ್ಯಂ, ಮೊದಲನೇ ವಯಸ್ಸು, ಎಳೆಯ ವಯಸ್ಸಿನಲ್ಲಿ ಅದನ್ನು ಪ್ರಾರಂಭಿಸಬೇಕು. ಆ ಮುಖ ಸರ್ವದೃಷ್ಟಯೇ, ಮುಖದಿಂದ ಆರಂಭಿಸಿ ಪಾದಗಳ ತನಕ ಸಂಪೂರ್ಣ ಜ್ಞಾನ ಆಗಬೇಕು ಅಂತಿದ್ರೆ ಇದೆಲ್ಲವನ್ನೂ ನೋಡಬೇಕು ಅಂತ ಹೀಗೆ ಆ ಉಪನಿಷತ್ತು ಮತ್ತು ಉಪನಿಷತ್ತಿನ ಭಾಷ್ಯ ಅದನ್ನು ತಿಳಿಸ್ತದೆ. ಆ ಭಗವಂತನ ಎದುರಿಗೆ ನಾವು ನಿಂತಾಗ ಆ ಮುಖ, ಮಧ್ಯಭಾಗ, ಅವನ ಪಾದ ಇತ್ಯಾದಿಗಳನ್ನು ಕಾಣುವಂತಹ ಪ್ರಸಂಗ ಬಂದಾಗ ಉಪನಿಷತ್ತನ್ನು ನೆನಪಿಸ್ಕೋಬೇಕು. ಮತ್ತೆ ಭಗವಂತನ ಕುರಿತಾಗಿ ನಾವು ಮಾಡುವಂತಹ ಈ ತೀರ್ಥಯಾತ್ರಾಗಳು, ಅವನ ಕುರಿತಾದ ಶ್ರವಣ ಮನನಾದಿಗಳೇನಿವೆ ಯಾವುದೋ ಒಂದು ವಯಸ್ಸಿಗೆ ಸೀಮಿತವಾಗಬಾರದು. ಅದು ಭಗವದ್ಗೀತಾ ಹೇಳುವಂತೆ ಅಧ್ಯಾತ್ಮ ಜ್ಞಾನ ನಿತ್ಯಾನಾಂ, ನಿತ್ಯ ಅಧ್ಯಾತ್ಮದ ಚಟುವಟಿಕೆಗಳಿಗೆ ಮನುಷ್ಯ ತೊಡಗಿರಬೇಕು. ಬಾಲ್ಯದಿಂದಲೂ, ಮಧ್ಯ ವಯಸ್ಸಿನಲ್ಲಿಯೂ, ಕೊನೆಯ ವಯಸ್ಸಿನಲ್ಲಿಯೂ ಯಾವಾಗಲೂ ಕೂಡ ಅಧ್ಯಾತ್ಮದ ಕಾರ್ಯಗಳಲ್ಲಿ, ಶ್ರವಣ ಮನನಾದಿಗಳಲ್ಲಿ ತೊಡಗಿರಬೇಕು ಅಂತ ಅನ್ನೋದನ್ನು ಭಗವದ್ಗೀತಾ ಕೂಡ ಹೇಳ್ತದೆ. ಮತ್ತೆ ನಾವೀಗ ಭಗವಂತನ ಪಾದಾದಿಗಳನ್ನ ನೆನಪು ನೋಡ್ತೇವಲ್ಲ, ಪಾದ, ಮಧ್ಯಭಾಗ, ಅವನ ಮುಖ ಇತ್ಯಾದಿಗಳನ್ನು ನೋಡ್ತೇವಲ್ಲ, ಅದೆಲ್ಲವನ್ನೂ ನೋಡುವಾಗಲೂ ಕೂಡ ಮತ್ತೆ ಇನ್ನೊಂದು ವಿಶೇಷ ಸಂದರ್ಭ ಅಂತಂದ್ರೆ ಭಗವಂತನಿಗೆ ಮಂಗಳಾರತಿ ಮಾಡ್ತೇವೆ ನಾವು. ಮೂರ್ತಿ ಬಹಳ ಸಣ್ಣದಿದ್ರೆ ಮುಖಕ್ಕೊಂದು ಪ್ರತ್ಯೇಕ ಮಂಗಳಾರತಿ, ಹೊಟ್ಟೆಗೊಂದು, ಕಾಲಿಗೊಂದು ಇದೆಲ್ಲ ಮಾಡ್ತೀವಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡ್ರು ಮೂರ್ತಿ ವಿಗ್ರಹವೇ ಸಣ್ಣದಿರೋದ್ರಿಂದ ಅದು ಸಾಧ್ಯ ಆಗಲಿಕ್ಕಿಲ್ಲ. ಕೆಲವು ಬಾರಿ ದೇವಾಲಯ ಇತ್ಯಾದಿ ಕಡೆಗಳಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ದೊಡ್ಡ ವಿಗ್ರಹ ಇದ್ರೆ ಮುಖಕ್ಕೆ ಪ್ರತ್ಯೇಕವಾಗಿ, ನಡುಭಾಗಕ್ಕೆ, ಪಾದಗಳಿಗೆ ಪ್ರತ್ಯೇಕವಾಗಿ ಜ್ಞಾನಿಗಳು ಮಾಡೋದನ್ನೆಲ್ಲ ನೀವು ಗಮನಿಸಿರ್ತೀರಿ. ಅದೆಲ್ಲ ಯಾಕೆ ಮಾಡೋದು ಅಂತಂದ್ರೆ ನಾವು ಮಂಗಳಾರತಿ ಮಾಡುವುದೇ ಇದಕ್ಕಾಗಿ, ಆ ಭಗವಂತನ ಆ ವಿವಿಧ ಅವಯವಗಳ ದರ್ಶನ ನಮಗೆ ವಿಶಿಷ್ಟವಾಗಿ ಆಗಬೇಕು. ಈ ಭೌತಿಕವಾದ ಬೆಳಕೇನಿದೆ ಇದು ಜ್ಞಾನದ ಬೆಳಕಾಗಿ ನಮಗೆ ಸಹಾಯ ಮಾಡಬೇಕು. ಆ ಜ್ಞಾನದ ಬೆಳಕಿನಲ್ಲಿ ಭಗವಂತನ ಪಾದಗಳನ್ನ, ಮಧ್ಯಭಾಗವನ್ನ, ಅವನ ಮುಖ ಇತ್ಯಾದಿಗಳನ್ನ ನಾವು ಕಾಣಬೇಕು. ಅದನ್ನ ಆ ಪಾದಗಳನ್ನು ನೋಡುವಾಗ, ಮುಖ ನೋಡುವಾಗೆಲ್ಲ ನಮಗೆ
ತೈತ್ತರೀಯ ಉಪನಿಷತ್ನಲ್ಲೇ ಈಗ ನಾವು ನೋಡಿದ್ದ ವಾಕ್ಯಗಳು ತೈತ್ತರೀಯ ಉಪನಿಷತ್ತಿಂದೆ, ಮತ್ತೆ ಅದರ ಭಾಷ್ಯವೇ ಇದು. ಅಲ್ಲೇ ತೈತ್ತರೀಯ ಉಪನಿಷತ್ನಲ್ಲಿ ಒಂದ್ ಕಡೆ ಭೂರ್ಭುವಸ್ವರಿತಿ ತಿಸ್ರೋ ವ್ಯಾಹೃತಯ ಅಂತ 3 ವ್ಯಾಹೃತಿಗಳ ಬಗ್ಗೆ ಹೇಳ್ತಾರೆ. ಆ ವ್ಯಾಹೃತಿಗಳ ಬಗ್ಗೆ ಹೇಳುವಾಗ 4ನೇ ವ್ಯಾಹೃತಿಯನ್ನು ಒಂದ್ ಕಡೆ ಹೇಳ್ತಾರೆ. ಮಹಃ ಅಂತ ಒಂದು ವ್ಯಾಹೃತಿ. ಭೂರಾದಿ ವ್ಯಾಹೃತಿ ಬಿಸ್ತು ವಾಚ್ಯಂ ರೂಪಚತುಷ್ಟಯಂ ತೈತ್ತರೀಯ ಉಪನಿಷತ್ತಿನ ಭಾಷ್ಯದಲ್ಲಿ ಮಾತಿದೆ. ಭೂಹು ಭುವಃ ಸ್ವಹ ಮಹಃ ಅನ್ನುವಂಥ 4 ವ್ಯಾಹೃತಿಗಳೇನಿವೆ, ಆ 4 ವ್ಯಾಹೃತಿಗಳಿಂದ ಪರಮಾತ್ಮನ ಒಂದೊಂದು ಭಾಗ ಅದು ಪ್ರತಿಪಾದ್ಯವಾಗಿದೆ. ಮತ್ತೆ ಅದಕ್ಕೆ ಭೂಹು ಭುವಃ ಸ್ವಹ ಮಹಃ ಅಂತ ಹೆಸರಿದೆಯಲ್ಲ, ಹಾಗೆ ಭೂಹು ಅನ್ನೋದು ಪರಮಾತ್ಮನ ಒಂದು ರೂಪಕ್ಕೆ ವಾಚಕ. ಅಂದ್ರೆ ಪರಮಾತ್ಮನ ಒಂದು ರೂಪಕ್ಕೆ ಭೂಹು ಅಂತ ಒಂದು ಹೆಸರು, ಇನ್ನೊಂದು ಹೆಸರು ಇದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಇತ್ಯಾದಿ ಏನಿವೆ, ಇವು ಭೂಹು ಭುವಃ ಸ್ವಹ ಅನ್ನೋದ್ರ ಜೊತೆಗೆ ಆ ಭಗವಂತನ ಅವಯವಗಳಿಗೆ ವಾಚಕ. ಅದು ಹೀಗಿದೆ ಉಪನಿಷತ್ ಭಾಷ್ಯದಲ್ಲಿ, ತೈತ್ತರೀಯ ಉಪನಿಷತ್ ಭಾಷ್ಯದಲ್ಲಿ. ಭೂರಾದಿ ವ್ಯಾಹೃತಿ ಬಿಸ್ತು ವಾಚ್ಯಂ ರೂಪ ಚತುಷ್ಟಯಂ ಭೂಹು ಭುವಃ ಸ್ವಹ ಮಹಃ ಅನ್ನುವ 4 ವ್ಯಾಹೃತಿಗಳಿಂದ ಭಗವಂತನ 4 ರೂಪಗಳು ವಾಚ್ಯವಾಗಿದೆ. ಅದರಲ್ಲಿ ವಾಸುದೇವಾದಿಕಂ ದೇಹ ಮಧ್ಯದಲ್ಲಿರುವಂತಹ ರೂಪ ಏನಿದೆ, ಇದು ವಾಸುದೇವ ಅಂತ ವಾಚ್ಯವಾಗಿದೆ. ಅನಿರುದ್ಧಾದಿಕಂ ವಾಸುದೇವಾಂತಂ ದೇಹ ಮಧ್ಯಗ. ಅನಿರುದ್ಧಾದಿಕಂ ಅನಿರುದ್ಧ ರೂಪದಿಂದ ಪ್ರಾರಂಭಿಸಿ ವಾಸುದೇವಾಂತಂ ವಾಸುದೇವನವರೆಗೆ. ಅನಿರುದ್ಧಾದಿಕಂ ವಾಸುದೇವಾಂತಂ ದೇಹ ಮಧ್ಯಗ. ವಾಸುದೇವೋ ಮಹೋನಾಮ, ದೇಹ ಮಧ್ಯದಲ್ಲಿರುವಂತಹ ಮಹಶಬ್ದವಾಚ್ಯನಾದಂತಹ ವಾಸುದೇವ, ಅವನು ದೇಹದ ಮಧ್ಯದಲ್ಲಿದ್ದಾನೆ. ಇದನ್ನು ನಾವು ಈ ತಿರುವನಂತಪುರ ಮೊದಲಾದ ಕಡೆಗಳಲ್ಲಿ, ಅಲ್ಲಿ ಮಾತ್ರ ಅಂತಲ್ಲ, ತಿರುಪತಿ ವೆಂಕಟರಮಣನ ಆಳೆತ್ತರದ ವಿಗ್ರಹಗಳಿದ್ದಲ್ಲೆಲ್ಲ ಪ್ರತ್ಯೇಕವಾಗಿ ಭಗವಂತನ ಅವಯವಗಳನ್ನು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ, ಅಲ್ಲೆಲ್ಲ ಆ ಮಧ್ಯಭಾಗವನ್ನು ನೋಡಿದಾಗ ಇದು ಮಹಃ, ಇದು ವಾಸುದೇವ ಅಂತ ಹೀಗೆ ಅದನ್ನು ನಾವು ನಮ್ಮ ಅನುಸಂಧಾನಕ್ಕೆ ತಂದ್ಕೊಳ್ಬೇಕು. ವಾಸುದೇವೋ ಅನಿರುದ್ಧಾದಿಕಂ ವಾಸುದೇವಾಂತಂ ದೇಹ ಮಧ್ಯಗ, ದೇಹದ ನಡೆಯಿರುವಂತಹ ವಾಸುದೇವ ಮಹೋನಾಮ. ಅನಿರುದ್ಧ ಶಿರೋಮತಃ ಭೂರ್ನಾಮ. ಇನ್ನ ಭಗವಂತನ ಮುಖವನ್ನು ನೋಡಿದಾಗ, ಮುಖ ತಲೆ ಇದೆಲ್ಲವನ್ನೂ ಸೇರಿ ನೋಡಿದಾಗ ಅದಕ್ಕೆ ಭೂ ಅಂತ ಹೆಸರು, ಅದೇ ತಲೆ. ಅನಿರುದ್ಧ ಶಿರೋನಾಮ ಅನಿರುದ್ಧ ಶಿರೋನಾಮ ಭೂರ್ನಾಮ. ಅನಿರುದ್ಧ ಶಿರೋಮತಃ ಅಂತ ಇರಬೇಕಲ್ಲಿ ಭಾಷ್ಯದಲ್ಲಿ. ಅನಿರುದ್ಧ ಶಿರೋಮತಃ ಭೂರ್ನಾಮ ಅಥವಾ ಭೂರ್ನಾಮ ಬಾಹು. ಭುವಃ ಅಂತನೂ ಅವನ ಭಗವಂತನ 2 ತೋಳುಗಳು. ಭೂ ಅಂತನ್ನೋದೊಂದು ತೋಳು, ವಹ ಅಂತಂದು ಮತ್ತೊಂದು ತೋಳು. ಇವಕ್ಕೆ ಪ್ರದ್ಯುಮ್ನ ಅಂತ ಹೆಸರು. 2 ಪಾದಗಳಿಗೆ ಸೇರಿ ಆ ಭಗವಂತನ ಪ್ರದ್ಯುಮ್ನ ರೂಪವನ್ನು ಅವು ಸಂಕೇತಿಸ್ತವೆ. ಮತ್ತು ಅದಕ್ಕೆ ಭುವಃ ಅಂತ ಹೆಸರು. ಬಾಹು ಪ್ರದ್ಯುಮ್ನ ಇರಿತಃ ಸಂಕರ್ಷಣ ಸೋ ನಾಮ ಪಾದೌ ತಸ್ಯ ಮಹಾತ್ಮನಃ. ಇನ್ನ ಭಗವಂತನ ಪಾದ ಇದೆಯಲ್ಲ, ಅದಕ್ಕೆ ಸಂಕರ್ಷಣ ಅಂತ ಹೆಸರು. ಮತ್ತೆ ಅದಕ್ಕೆ ಸುವ ಅಂತ ಹೆಸರು. ಇದನ್ನ ತೈತ್ತರೀಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳಿದ್ದಾರೆ. ಅದಲ್ಲದೇನೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಕೂಡ ಒಂದ್ ಕಡೆ ಹೇಳಿದ್ದಾರೆ ಅಂತ ನೆನಪು. ಭೂಹು ಭುವಃ ಸ್ವಹ ಅಂತ ಇಷ್ಟು ನೋಡಿದ್ವಲ್ಲ, ಭೂಹು ಭುವಃ ಸ್ವಹ ಮಹಃ ಅಂತ ಅನ್ನೋದನ್ನ 4 ವ್ಯಾಹೃತಿಗಳನ್ನು ಹೇಳಿದ್ದು ಇದು ತೈತ್ತರೀಯ ಉಪನಿಷತ್ನಲ್ಲಿ. ಇನ್ನ 3 ವ್ಯಾಹೃತಿಗಳ ಅರ್ಥವನ್ನ, ಆ 3 ವ್ಯಾಹೃತಿಗಳಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳನ್ನು ಹೇಳೋದು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ. ಬೃಹದಾರಣ್ಯಕ ಅಥವಾ ಛಾಂದೋಗ್ಯ ಇದ್ದಿರಬೇಕದು. ಆ ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿ ಸ್ಮೃತಂ. ಭಗವಂತನಿಗೆ, ಆ ಭಗವಂತನ ಶಿರಸ್ಸಿಗೆ ಭೂಹು ಅಂತ ಕರೀತಾರಲ್ಲ. ಯಾಕೆ ಭೂಹು ಅಂತ ಕರೀತಾರೆ ಅಂತಂದ್ರೆ, ಅದು ಭಾವನಾತ್ ಭೂರಿ ಸ್ಮೃತಂ, ನಮ್ಮನ್ನು ರಕ್ಷಿಸುವುದರಿಂದ ಅದಕ್ಕೆ ಭೂಹು ಅಂತ ಕರೀತಾರೆ. ಇದು ಬಹಳ ವಿಶಿಷ್ಟವಾದ ಅರ್ಥ. ಇದು ನೋಡಿ, ಭಾವನಂ ರಕ್ಷಣಂ ಪ್ರೋಕ್ತಂ. ನಮಗೆ ವ್ಯಾಕರಣ ಓದ್ದವರಿಗೆ ಭೂ ಸತ್ತಾಯಾಮ್ ಅಂತ ಗೊತ್ತಿದೆ. ಭೂ ಸತ್ತಾಯಾಮ್ ಅಸಭುವಿ 2 ಧಾತುಗಳಿವೆ. ಭೂ ಅನ್ನೋದಕ್ಕೆ ಏನರ್ಥ ಇದೆ ಅಂತ ಅರ್ಥ. ಅಸ ಅಂತ ಮತ್ತೊಂದು ಧಾತು, ಅಸ್ಥಿ ಅಂತ ನೋಡ್ತೇವಲ್ಲ, ಅದಕ್ಕೆ ಭೂ ಅಂತ ಅರ್ಥ. ಇದಕ್ಕಾದ ಅರ್ಥ, ಅದಕ್ಕಿದ ಅರ್ಥ. ಇರುವುದು ಅನ್ನೋ ಅರ್ಥದಲ್ಲಿ ಭೂ ಧಾತು ಒಂದು, ಅಂದ್ರೆ ಅದು ಭವತಿ ಅಂತ ಆಗ್ತದೆ. ಇನ್ನು ಅಸ್ಥಿ ಅಂತ ಇನ್ನೊಂದು ಧಾತು. ಆಚಾರ್ಯರು ಈ ಭೂ ಅನ್ನೋ ಧಾತುವಿಗೂ ಕೂಡ ಕೆಲವು ವಿಶಿಷ್ಟವಾದ ಅರ್ಥಗಳನ್ನು ಈ ಮೂಲಕ ಸೂಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಅರ್ಥ ಏನಂದ್ರೆ, ಭವತಿ ಅಂತಿದೆಯಲ್ಲ, ಈ ಭವತಿ ಅಂದ್ರೆ ಇರುತ್ತಾನೆ ಅಂತ ಅರ್ಥ. ಅದನ್ನ ನಿಜಂತವಾಗಿ ಪ್ರಯೋಗ ಮಾಡಿದರೆ, ಕರೋತಿ ಇದನ್ನ ಕಾರಯತಿ ಅಂತ ಪ್ರಯೋಗ ಮಾಡಿದ್ರೆ, ಕರೋತಿ ಅಂದ್ರೆ ಮಾಡ್ತಾನೆ, ಕಾರಯತಿ ಅಂದ್ರೆ ಮಾಡಿಸ್ತಾನೆ ಅಂತ ಅರ್ಥ. ಹಾಗೆ ಭವತಿ ಅಂದ್ರೆ ಇರ್ತಾನೆ,
ಭವತಿ ಅಂತಂದ್ರೆ ಇರಿಸ್ತಾನೆ ಅಂತ ಅರ್ಥ. ಇರಿಸೋದು ಅಂತಂದ್ರೆ ರಕ್ಷಿಸೋದು ಅಂತ ಅರ್ಥ. ಅವನು ನಮ್ಮನ್ನು ಇರಗೊಟ್ಟಿದ್ರಿಂದ ನಾವಿದ್ದೇವೆ ಇವತ್ತು. ಅವನು ನಮ್ಮನ್ನು ಇರಿಸದೇ ಹೋಗಿದ್ರೆ ನಾವು ಹಾಳಾಗಿ ಹೋಗ್ತಿದ್ದೆವು. ಈಗ ಹೇಗೆ ಆಗಲಿ ಇದ್ದೀವಿ. ಈಗ ಇರುವುದು ಅವನ ಅಸ್ತಿತ್ವದಿಂದಲೇ. ಅದಕ್ಕೆ ಭಾವನಂ ರಕ್ಷಣಂ ಪ್ರೋಕ್ತಂ. ಭಾವನ ಅಂದ್ರೆ ರಕ್ಷಣೆ, ಭವನ ಅಂದ್ರೆ ಇರುವುದು, ಭಾವನ ಅಂತಂದ್ರೆ ಇರಿಸುವುದು, ರಕ್ಷಿಸುವುದು. ಭಾವನಂ ರಕ್ಷಣಂ ಪ್ರೋಕ್ತಂ. ಹೇಗೆ ರಕ್ಷಣೆ ಮಾಡ್ತಾನೆ ಮುಖದಿಂದ ಅಂತಂದ್ರೆ ದೃಷ್ಟ್ಯಾ ವಾಚಾಚ ರಕ್ಷತೆ, ಉಪನಿಷತ್ ಭಾಷ್ಯ. ಕಣ್ಣೋಟದಿಂದ ನಮ್ಮನ್ನು ರಕ್ಷಿಸ್ತಾನೆ, ಹಾಗೆ ಮಾತಿನಿಂದಲೂ ನಮ್ಮನ್ನು ರಕ್ಷಿಸ್ತಾನೆ. ಕಣ್ಣೋಟದಿಂದ ಜಗತ್ತಿನ ಕಡೆ ನೋಡ್ತಾ ಇರ್ತಾನೆ ನಾವು ಯಾವತ್ತೂ ಕೂಡ. ಮತ್ತೆ ದೃಷ್ಟ್ಯಾ ವಾಚಾಚ ರಕ್ಷತೆ, ತನ್ನ ಮುಖದಿಂದ ಹಯಗ್ರೀವಾದ ರೂಪದಿಂದ, ವೇದವ್ಯಾಸಾದ ರೂಪದಿಂದ, ಕೃಷ್ಣನ ರೂಪದಿಂದ ಅನೇಕ ಶಾಸ್ತ್ರಗಳನ್ನ ಹೊರಹಾಕಿ, ಶಾಸ್ತ್ರಗಳನ್ನೆಲ್ಲ ನಮಗೆ ಉಪದೇಶ ಮಾಡಿ ಆ ಮೂಲಕ ಜಗತ್ತನ್ನು ಅವನು ಕಾಪಾಡ್ತಾನೆ. ಹೀಗೆ ಕಣ್ಣೋಟದಿಂದ ಮತ್ತೆ ತನ್ನ ಮುಖದಿಂದ ಶಾಸ್ತ್ರಗಳನ್ನು ಹೊರಹಾಕಿ ರಕ್ಷಿಸ್ತಾನೆ. ಅದಲ್ಲದೆ ಮಂದಹಾಸ ಮಾಡುವ ಮೂಲಕನೂ ನಮ್ಮನ್ನ ಅವನು ರಕ್ಷಿಸ್ತಾನೆ. ಅದನ್ನು ತಾತ್ಪರ್ಯದಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಮುಖೇನ ಬಾಹುನಾಪ್ಯಯಂ ಸಮಸ್ತ ಲೋಕಜಿದ್ವಶಿ ಅಂತ ಕೃಷ್ಣನ ಬಗ್ಗೆ ಈ ರುಕ್ಮಿಣಿ ಸ್ವಯಂವರ ಇದಕ್ಕೆ ಪೂರ್ವಭಾವಿಯಾಗಿರುವಂತಹ ಒಂದು ಶ್ಲೋಕ ಅದು ತಾತ್ಪರ್ಯ ನಿರ್ಣಯದಲ್ಲಿ. ಅವನು ಸಮಸ್ತ ಲೋಕಜಿತ್, ಎಲ್ಲ ಜಗತ್ತನ್ನು ಗೆದ್ದವನು. ವಶಿ, ತಾನು ಮಾತ್ರ ಯಾರಿಗೂ ವಶ ಆದವನಲ್ಲ, ಜಗತ್ತನ್ನು ತನ್ನ ವಶದಲ್ಲಿಟ್ಕೊಂಡವನು. ಹೇಗೆ ಜಗತ್ತನ್ನೆಲ್ಲವನ್ನು ಗೆದ್ದವನು ಅಂದ್ರೆ ಮುಖೇನ ಬಾಹುನಾಪಿ, ತನ್ನ ತೋಳಬಲದಿಂದ ಜಗತ್ತೆಲ್ಲವನ್ನು ಗೆದ್ದವನು. ಆಮೇಲೆ ಮುಖದಿಂದಲೂ ಗೆದ್ದವನು. ಮುಖದಿಂದ ಗೆಲ್ಲುವುದು ಅಂತಂದ್ರೆ ಕೇವಲ ಅವನ ಮಂದಹಾಸಕ್ಕೆ ಮರುಳಾಗಿಯೇ ಈ ಶಿಶುಪಾಲ ಮೊದಲಾದವುಗಳು ಅವರೆಲ್ಲ ಸೋತು ಹೋಗಿಬಿಟ್ಟಿದ್ರು. ಅದನ್ನು ನಾವು ಭಾಗವತದಲ್ಲಿ ನೋಡ್ತೇವೆ. ವೈರೇಣಯಂ ನೃಪತಯ ಶಿಶುಪಾಲ ಪೌಂಡ್ರ ಸಾಲ್ವಾದಯ ಗತಿ ವಿಲಾಸ ವಿಲೋಕನಾದ್ಯೈ ಧ್ಯಾಯಂತ ಆಕೃತಧಿಯ ಶಯನಾಸನಾದೌ ತತ್ಸಾಮ್ಯಮಾಪು ಅನುರಕ್ತಧಿಯ ಪುನಃ ಕಿಂ ಅಂತ ಭಾಗವತದ 11ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ 49ನೇ ಶ್ಲೋಕ. ಶಿಶುಪಾಲ, ಪೌಂಡ್ರಕ, ಸಾಲ್ವ ಮೊದಲಾದವರು ಕೂಡ ಮಲಗಿದ್ದಾಗ, ಕೂತ್ಕೊಂಡಿದ್ದಾಗ, ಓಡಾಡುವಾಗೆಲ್ಲ ಕೃಷ್ಣನ ಆ ಎಲ್ಲ ದಿವ್ಯ ಲೀಲೆಗಳನ್ನು ನೆನಪು ಮಾಡ್ಕೋತಾ ಇದ್ರು. ಲೀಲೆಯಿಂದ ಅವನು ಮಾಡಿದ ಅವತಾರ ಕಾರ್ಯಗಳು ಅಂತ ಒಂದು ಕಡೆ, ಇನ್ನೊಂದೇನು ಅಂದ್ರೆ ಗತಿ ವಿಲಾಸ ವಿಲೋಕನ. ಕೃಷ್ಣನ ನಡೆ, ಅವನು ಹೋಗ್ತಾ ಇದ್ದಾಗ ಅವನು ಮತ್ತ ಗಜದಂತೆ ಮದಭರಿತವಾದ ಆನೆಯಂತೆ ಸಂಚರಿಸ್ತಾನೆ ಅಂತ ನಾವು ನೋಡಿರ್ತೀವಲ್ಲ. ಅವನ ನಡೆಯನ್ನು ನೆನಪು ಮಾಡಿಕೊಂಡು ಅವನ ವಿಲಾಸವನ್ನ, ಭಗವಂತನಿಗೆ ಪುರುಷ ರೂಪವೂ ಇದೆ, ಸ್ತ್ರೀ ರೂಪವೂ ಇದೆ. ಇದು ನನಗೆ ಬಹಳ ವಿಚಿತ್ರವಾಗಿ ಕಾಣಿಸೋದು. ಈಗ ಯಾರು ಪುರುಷನನ್ನ, ಮಹಾರಾಜನನ್ನ, ಮಹಾಬಲಿಷ್ಠನಾದ ವ್ಯಕ್ತಿಯನ್ನು ವರ್ಣಿಸುವಾಗ ಎಂಥ ಪೌರುಷ ಭರಿತವಾದ ರೂಪ ಅಂತ ಒಂದು ಪೌರುಷವನ್ನು ವರ್ಣನೆ ಮಾಡ್ತಿರ್ತಾರೆ. ವಿಲಾಸ ಅನ್ನೋದು ಯಾರಿಗೆ ವರ್ಣನೆ ಮಾಡ್ತಾರೆ? ಸ್ತ್ರೀ ವರ್ಣನೆ ಮಾಡ್ತಿರ್ತಾರೆ. ಅದು ಭಗವಂತನಿಗೆ ವಿಲಾಸ ಅಂತ ವರ್ಣನೆ ಮಾಡಿರೋದು ಬಹಳ ವಿಚಿತ್ರವಾಗಿದೆ. ವಿಚಿತ್ರವಲ್ಲ, ಉತ್ತಮವೂ ಆಗಿದೆ. ಯಾಕೆಂದ್ರೆ ಅವನಿಗೆ ಸ್ತ್ರೀ ರೂಪವೂ ಇದೆ, ಪುರುಷ ರೂಪವೂ ಇದೆ. ಪುರುಷರಲ್ಲಿ ಸೌಂದರ್ಯ ಇದ್ರೆ ಅದೊಂದು ಗಾಂಭೀರ್ಯ ಬೆರೆತಂತ ಪೌರುಷ ಇರ್ತದೆ. ಭಗವಂತನ ಒಂದು ಪುರುಷ ರೂಪ ಏನಿದಿಲ್ಲ, ಕೃಷ್ಣರಾಮಾದಿ ರೂಪಗಳು ಗಾಂಭೀರ್ಯ, ಪುರುಷ ಗಾಂಭೀರ್ಯ ಬೆರೆತಂತಹ ಸ್ತ್ರೀ ರೂಪಗಳು ಹೌದು. ಅದರಲ್ಲೊಂದು ಮೋಹಕತೆ ಇದೆ, ಲೋಕ ಮೋಹಕತೆ. ಆ ಲೋಕ ಮೋಹಕತೆಯನ್ನು ವಿಲಾಸ ಅನ್ನೋ ಶಬ್ದದಿಂದ ಬಳಕೆ ಮಾಡಿದ್ದಾರೆ. ವಿಲಾಸ ಅನ್ನೋ ಶಬ್ದ ಕೇವಲ ಸ್ತ್ರೀಗೆ ಬಳಕೆ, ಬೇರೆ ಕಡೆ ನೋಡಿದರೆ. ಅದು ಭಗವಂತನಿಗೂ ಬಳಕೆ ಮಾಡಿರೋದು ಬಹಳ ಔಚಿತ್ಯಪೂರ್ಣವಾಗಿದೆ. ವಿಲೋಕನಾದ್ಯೈ, ಆ ಭಗವಂತನ ಕಣ್ಣಿನ ನೋಟ, ಅವನು ಭಗವಂತ ಕಣ್ಣಿನ ನೋಟ ಇದೆಯಲ್ಲ, ಅದು ಯಾವಾಗಲೂ ನರಸಿಂಹನ ರೂಪದಂತೆ ಅತ್ಯುಗ್ರವಾದ ನೋಟವನ್ನೇ ಏನು ಬೀರ್ತಾ ಇರಲಿಲ್ಲ. ಕೃಷ್ಣ ತುಂಬಾ ಯಾವತ್ತು ಸೌಮ್ಯವಾಗೇ ಇರ್ತಿದ್ದ. ಆದ್ರೂ ಅವನ ನೋಟ ಇವ್ರನ್ನ ಗೆದ್ದು ಬಿಟ್ಟಿತ್ತು. ದೃಷ್ಟ್ಯಾ ವಾಚಾಚ ರಕ್ಷತೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದೇನಿದೆ, ಈ ಭಾಗವತಾದಿ ಮಾತುಗಳನ್ನು ನೆನಪಿಟ್ಕೊಂಡೆ. ಅದನ್ನೇ ಮುಖೇನ ಬಾಹುನಾಪ್ಯಯಂ ಸಮಸ್ತ ಲೋಕಜಿದ್ವಶಿ, ಮುಖದಿಂದಲೂ ಬಾಹುವಿನಿಂದಲೂ ಇಡೀ ಜಗತ್ತನ್ನು ಗೆದ್ದವನು ಅಂತ ತಾತ್ಪರ್ಯ ನಿರ್ಣಯ. ದೃಷ್ಟ್ಯಾ ವಾಚಾಚ ರಕ್ಷತೆ ಅಂತ ಉಪನಿಷತ್ತಿನ ಭಾಷ್ಯ. ಇದು ಹೀಗೆ ಭಗವಂತನ ಮುಖ ಏನಿದೆ ಅದು ಭೂಶಬ್ದ ವಾಚ್ಯ, ಅದಕ್ಕೆ ಅನಿರುದ್ಧ ಅಂತ ಹೆಸರು. ಆಮೇಲೆ ಭುವಃ ಅಂತ ಅವನ 2 ತೋಳುಗಳು, ಅವಕ್ಕೆ ಪ್ರದ್ಯುಮ್ನ ಅಂತ ಹೆಸರು. ಅದಕ್ಕೆ ಅದರಲ್ಲಿ ಭೂ ಅಂತ ಒಂದು ತೋಳಿದೆಯಲ್ಲ ಅದು ಬಲ ತೋಳು, ವಹ ಅಂತ ಇನ್ನೊಂದು ತೋಳಿದೆಯಲ್ಲ ಅದು ಎಡ ತೋಳು. ಅದಕ್ಕೇನು ಕಾರಣ ಅಂತಂದ್ರೆ ಅವು ಉತ್ಪಾದನಾ ಧುನಾಮ ಸ್ಯಾತ್, ಹುಟ್ಟಿಸುವುದರಿಂದ ಇದಕ್ಕೆ ಈ ತೋಳಿಗೆ ಭೂ ಅಂತ ಹೆಸರು. ಈ ತೋಳು ವಿನಾಶನ ಧ್ವನಾಮ ಸ್ಯಾತ್ ಸವ್ಯೋಬಾಹು ಪರಾತ್ಮನಃ, ಇದು ಭಗವಂತನಿಗೆ ಸಾಧ್ಯ.
ಈ ಕೈಯಿಂದ ಹುಟ್ಟಿಸ್ತಾನೆ, ಈ ಕೈಯಿಂದ ಅದನ್ನ ನಾಶಪಡಿಸ್ತಾನೆ. ಹೀಗೆ ಆ ಭಗವಂತನ ತೋಳುಗಳನ್ನ ಭೂ ವ ಅಂತ ಉಪಾಸನೆ ಮಾಡಬೇಕು. ಇದೆಲ್ಲ ಅದು ಆ ಭಗವಂತನ ದೊಡ್ಡ ದೊಡ್ಡ ವಿಗ್ರಹಗಳನ್ನು ನೋಡಿದಾಗ ನಮ್ಗೆ ಹೆಚ್ಚು ಸ್ಪಷ್ಟವಾಗಿ ಕಾಣ್ಲಿಕ್ಕೆ ಸಾಧ್ಯ. ಹಿಂದೆ ಹೇಳಿದ್ದೀನಿ ಇದನ್ನೆಲ್ಲ ಅನೇಕ ಕಡೆ. ಎರಡು ತೋಳುಗಳನ್ನ ಕಟಿಯಲ್ಲಿ ಇಟ್ಕೊಂಡು ಆ ಭಗವಂತ ನೋಡ್ತಿದ್ದಾಗ ಆ ಎರಡೂ ತೋಳುಗಳನ್ನ ಹೀಗೆ ಒಂದನ್ನು ಭೂ ಅಂತನೂ ಒಂದನ್ನು ವ ಅಂತೂ ಉಪಾಸನೆ ಮಾಡಬೇಕು. ಕೃಷ್ಣನ ಮತ್ತೆ ವೆಂಕಟರಮಣನ ತೋಳುಗಳನ್ನು ಉಪಾಸನೆ ಮಾಡುವಾಗಲೂ ಕೂಡ ಇದನ್ನೇ ಮಾಡಬೇಕು. ಅದನ್ನೇ ದ್ವಾದಶ ಸ್ತೋತ್ರದಲ್ಲಿ ಪೀನವೃತ್ತಾಹ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ. ಭಗವಂತನ ತೋಳುಗಳು ಎಂಥವು ಅಂತಂದ್ರೆ ಪೀನವೃತ್ತಾಹ ಅತ್ಯಂತ ಬಲಿಷ್ಠವಾದ ತೋಳುಗಳು. ಪೀನವಾದ ಬಡಕಲಾದಂತಹ ತೋಳಲ್ಲ ಅವು, ವೃತ್ತಾಕಾರದ ತೋಳುಗಳು. ಮತ್ತು ಮುಖ್ಯ ಉದ್ಯೋಗ ಏನು? ಅವಕ್ಕೇನು ಬೇರೆ ಕೆಲಸ ಇಲ್ಲೇ ಇಲ್ಲ. ಇರುವುದು ಒಂದೇ ಕೆಲಸ ಅಂತಂದ್ರೆ ಜಗದ್ರಕ್ಷ ಕೇವಲೋದ್ಯೋಗಿನಃ, ಜಗತ್ತನ್ನು ರಕ್ಷಿಸುವುದು ಒಂದೇ ಅವುಗಳ ಕೆಲಸ. ಹೀಗೆ ಆ ತೋಳದನ್ನ ನೆನಪು ಮಾಡ್ಕೊಂಡಾಗೆಲ್ಲ, ಮುಖವನ್ನು ನೆನಪು ಮಾಡ್ಕೊಂಡಾಗಲೂ ಕೂಡ ಮುಖದಿಂದ ತೋಳುಗಳಿಂದ ಎಲ್ಲಾ ರೀತಿಯಿಂದಲೂ ನಮ್ಮನ್ನು ರಕ್ಷಿಸಲಿಕ್ಕೆ ಅವನು ಕಾದಿದ್ದಾನೆ. ಅವನ ಕೈಯಲ್ಲಿ ಒಂದ್ ಕೈಯಲ್ಲಿ ಖಡ್ಗ, ಒಂದ್ ಕೈಯಲ್ಲಿ ಹಲಗೆ ಇರ್ಲೇಬೇಕಂತಿಲ್ಲ. ಆ ರೂಪಗಳು ಅವನಿಗಿದೆ, ಎಲ್ಲಾ ರೂಪಗಳು ಎಲ್ಲವನ್ನೂ ಹಿಡಿದೇವೆ. ಆದ್ರೂ ಅವನು ಎರಡೇ ಕೈಯಲ್ಲಿ ಇದ್ರೂ ಕೂಡ ಆ ಕೈಗಳಲ್ಲಿ ಏನೂ ಇಲ್ಲದೆ, ಯಾವ ಆಯುಧವೂ ಇಲ್ಲದೆ ಹೋದ್ರೂ ಕೂಡ ಅವು ನಮ್ಮನ್ನು ರಕ್ಷಿಸ್ತವೆ. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ ಮುಕ್ತಿದಾನೇನ ತಜ್ಞಾನಾತ್ ಸುವರಸ್ಯ ಪದದ್ವಯಂ. ಇದು ಅದೇ ಉಪನಿಷತ್ತಿನ ಭಾಷ್ಯ, ಬೃಹದಾರಣ್ಯಕ ಭಾಷೆ ಇದ್ದಿರಬೇಕು. ಆ ಭಗವಂತನ ಪಾದಗಳಿಗೆ ಸು ವ ಅಂತ ಹೆಸರು. ಒಂದಕ್ಕೆ ಸು ಅಂತ ಕರೀತಾರೆ, ಇನ್ನೊಂದು ಪಾದಕ್ಕೆ ವ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಸ್ವಿತಿ ಆನಂದ ಸಮುದ್ದಿಷ್ಟ. ಸು ಅಂದ್ರೆ ಆನಂದ ಅಂತ ಅರ್ಥ, ವ ಅಂದ್ರೆ ಜ್ಞಾನ ಅಂತ ಅರ್ಥ. ನಮಗೆ ಎಲ್ಲಾ ಕಡೆ ಗೊತ್ತಿದೆ. ವಾಸುದೇವ ಅನ್ನೋದು ಕೂಡ ವ ಅಂದ್ರೆ ಜ್ಞಾನವೇ. ಹೀಗೆ ಆನಂದ ಮತ್ತು ಜ್ಞಾನ ಅಂತ ಅರ್ಥ. ಆನಂದ ಮೊದಲು ಜ್ಞಾನದಿಂದ ಆನಂದ, ಪರಮಾತ್ಮನ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಅವುಗಳ ಮೂಲಕ ನಮಗೆ ಮುಕ್ತಿಯಲ್ಲಿ ದೊರೆಯಬೇಕಾದಂತಹ ಆನಂದ. ಹೀಗೆ ಆ ಒಂದು ಪಾದಕ್ಕೆ ಸು ಅಂತ ಹೆಸರು, ಒಂದು ಪಾದಕ್ಕೆ ವ ಅಂತ ಹೆಸರು. ಇದು ಸ್ವಹ ಅನ್ನುವಂಥ ಮೂರನೇ ವ್ಯಾಹೃತೆ. ಮುಕ್ತಿದಾನೇನ ತಜ್ಞಾನಾತ್, ಮುಕ್ತಿಯನ್ನು ಕೊಡುವುದರ ಮೂಲಕ ಈ ಆನಂದವನ್ನು, ಸುಖವನ್ನು ಕೊಡುವವನು, ಆನಂದವನ್ನು, ಜ್ಞಾನವನ್ನು ಕೊಡುವವನು ಭಗವಂತ. ಸುವರಸ್ಯ ಪದದ್ವಯಂ. ಹೀಗೆ ಭಗವಂತನ ಪಾದಕಮಲಗಳಿಗೆ ಸುವ ಅಂತ ನಾವು ಹೆಸರನ್ನ ಅರ್ಥಪೂರ್ಣವಾಗಿ ಚಿಂತನೆ ಮಾಡಿ ಅವನ ಪಾದಗಳಿಗೆ ನಾವು ಎರಗಬೇಕು. ಇದನ್ನು ಕೂಡ ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಹೀಗೆ ಯಾವುದೇ ಭಗವಂತನ ಒಂದು ರೂಪವನ್ನು ನೋಡಿದಾಗೆಲ್ಲ ಅವನ ಶಿರಸ್ಸು, ಅವನ ತೋಳುಗಳು, ಹೊಟ್ಟೆ, ಅಂದ್ರೆ ಮಧ್ಯಭಾಗ, ವಾಸುದೇವ ಶಬ್ದವಾಚ್ಯವಾದ ಮಧ್ಯಭಾಗ, ಮತ್ತೆ ಸಂಕರ್ಷಣ ಶಬ್ದವಾಚ್ಯವಾದ ಅವನ ಪಾದ, ಇವೆಲ್ಲವೂ ಕೂಡ ಇಷ್ಟನ್ನ ಸಂಕೇತಿಸ್ತದೆ. ಇದೆಲ್ಲವನ್ನು ಕೂಡ ಭಗವಂತ ನಮಗೆ ಕೊಡ್ತಾನೆ ಆಯಾ ಅಂಗಾಂಗಗಳ ಮೂಲಕ ಅಂತ ನಾವು ಅದನ್ನ ಧ್ಯಾನಿಸಬೇಕು. ಮುಂದೆ 43ನೇ ಶ್ಲೋಕ, ಇವತ್ತು ಮಂಗಳ ಪದ್ಯವಾಗಿ ನಾನು ಹೇಳಿದ ಶ್ಲೋಕ. ಅನಂತಪುರೇಶನೇ, ಅನಂತಪುರದಲ್ಲಿರುವವನೇ. ಅನಂತಪುರೇಶ ಅಂತಂದ್ರೆ ತಿರುವನಂತಪುರದಲ್ಲಿ ಇದ್ದವನು ಅಂತ ಒಂದರ್ಥ. ಇನ್ನೊಂದು, ನಮ್ಮ ಅನಂತವಾದ ಪುರ ನಮ್ದು. ನಮ್ಮ ಈ ಪುರ ಸ್ವರೂಪ ದೇಹ ಏನಿದೆ, ಇದೇ ಒಂದು ಪುರ. ಇದು ಅನಂತವಾದ್ದು, ಇದಕ್ಕೆ ನಾಶ ಇಲ್ಲ. ಇದಕ್ಕೆ ಲಿಂಗ ದೇಹಕ್ಕೆ ನಾಶ ಇದೆ, ಅನಿರುದ್ಧ ದೇಹಕ್ಕೆ, ಭೌತ ದೇಹಕ್ಕೆ ನಾಶ ಇದೆ. ಈ ಒಳಗಿರುವಂತಹ ಸ್ವರೂಪ ದೇಹ ಅನ್ನುವ ಅನಂತಪುರಕ್ಕೆ ನಾಶ ಇಲ್ಲ. ಅದಕ್ಕೆ ಇವರು ಈಶ. ನೀನು ಶೇಷ ಮೇಲೆ ಮಲಗಿದ್ದೆ, ಶೇಷನ ಮೇಲೆ ಮಲಗಿದ್ದೆ ಅಂತ ಮಾತ್ರಕ್ಕೆ ಜಗತ್ತಿನ ಯೋಗಕ್ಷೇಮವನ್ನೇನಾದ್ರು ಮರೆತಿದ್ದಿ ಅಂತ ಅರ್ಥ ಅಲ್ಲ. ಅಲ್ಲಿದ್ದೂ ಕೂಡ ನೀನು ಎಲ್ಲವನ್ನೂ ಸೂಪರ್ವೈಸ್ ಮಾಡ್ತಾನೆ ಇದ್ದಿ. ಯಾಕೆಂತಂದ್ರೆ ಕರುಣಾಶಾಲಿಗಳು ಅವರು ತಾವೆಲ್ಲೇ ಇರಲಿ ಇನ್ನೊಬ್ಬರ ಕಾರ್ಯದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. ಅವರಿಗೆ ಯಾವಾಗ ಏನನ್ನು ಕೊಡಬೇಕು ಅಂತ ಅನ್ನೋದನ್ನ ಆಲೋಚನೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ರುದ್ರಾಧ್ಯಾಯದಲ್ಲಿ ಆ ಮಾತು ಬಂದದನ್ನು ನಾವು ನೋಡಬೇಕು. ನಮಃ ಶಯಾನೇಭ್ಯ ನಮಸ್ತಿಷ್ಠದ್ಭ್ಯೋ ಧಾವದ್ಭ್ಯಶ್ಚ, ನಮಃ ಶಯಾನೇಭ್ಯ ನಮಸ್ತಿಷ್ಠದ್ಭ್ಯೋ ಧಾವದ್ಭ್ಯಶ್ಚ. ನಿಂತ್ಕೊಂಡಿರುವ ಭಗವಂತನ ರೂಪಗಳು, ಓಡ್ತಾ ಇರುವ ಭಗವಂತನ ರೂಪಗಳು, ಶಯಾನೇಭ್ಯ ಕೂತ್ಕೊಂಡಿರುವಂತಹ, ಮಲಗಿರುವಂತಹ ಭಗವಂತನ ರೂಪಗಳು. ಹೀಗೆ ಭಗವಂತನ ಅನೇಕ ರೂಪಗಳನ್ನ ರುದ್ರಾಧ್ಯಾಯದಲ್ಲೂ ವರ್ಣನೆ ಮಾಡಿದ್ದಾರೆ. ಅದೆಲ್ಲ ಅಲ್ಲಿ ಬಹುವಚನ ಇರೋದು ಮತ್ತು ಸ್ವಾರಸ್ಯ. ಇಂಥವು ಎಷ್ಟೋ ರೂಪಗಳಿವೆ, ಅವೆಲ್ಲವೂ ಆ ರುದ್ರಾಧ್ಯಾಯದಲ್ಲಿ ಪ್ರತಿಪಾದಿತವಾಗಿವೆ. ಮತ್ತೆ ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವಶಃ. ಇದು ಈಶಾವಾಸ್ಯ ಉಪನಿಷತ್ತಿನ ಮಾತಿದ. ಆಸೀನೋ ದೂರಂ ವ್ರಜತಿ. ಅವನು ಯಾರನ್ನಾದ್ರೂ ಓವರ್ಟೇಕ್ ಮಾಡಬೇಕು ಅಂತಿದ್ರೆ ನಮ್ಮ ಜೊತೆ ಅವನು ಓಡಿ ಬರಬೇಕಾಗಿಲ್ಲ. ಅವನು ಕೂತಲ್ಲೇ ಕೂತಿರ್ತಾನೆ, ದೂರಂ ಬೇಜತಿ, ದೂರಕ್ಕೆ ಅವನು ಹೋಗಿಬಿಡ್ತಾನೆ. ದೂರಂ ವ್ರಜತಿ. ಶಯಾನೋ ಯಾತಿ ಸರ್ವತಃ. ಅವನು ಮಲ್ಕೊಂಡಿದ್ದಾನೆ,
ಅವನು ನಮ್ಮನ್ನೆಲ್ಲ ಮರೆತಿದ್ದಾನೆ, ಅವನು ಉಳಿದ ತನ್ನ ವ್ಯಾಪಕತೆಯನ್ನೆಲ್ಲ ಬದಿಗಿಟ್ಟಿದ್ದಾನೆ, ಸರ್ವ ವ್ಯಾಪಕತ್ವವನ್ನ. ಆದ್ರಿಂದ ಅವನು ಮಲಗಿದಾಗ ಏನ್ ಬೇಕಾದ್ರೂ ಸ್ವಲ್ಪ ಅಸ್ತವ್ಯಸ್ತ ನಡೆದಿತ್ತು ಅಂತ ಆಲೋಚನೆ ಮಾಡಬೇಕಾಗಿಲ್ಲ. ಅವನು ಮಲಗಿರುವ ಕಾಲ ಅದು ಚಾತುರ್ಮಾಸ್ಯವೇ ಆಗಿರ್ಲಿ, ಉಳಿದ 8 ತಿಂಗಳೇ ಆಗಿರ್ಲಿ, ಯಾವ ಕಾಲದಲ್ಲಿಯೂ ಕೂಡ ಅವನ ಮಲಗಿದ್ದಾಗ ಶಯಾನೋ ಯಾತಿ ಸರ್ವಶಃ, ಎಲ್ಲಾ ಕಡೆ ಅವನು ಇದ್ದೇ ಇದ್ದಾನೆ ಯಾವಾಗಲೂ ಕೂಡ. ಮಲಗಿದ್ರು ಯಾ ಪ್ರಾಪಣೆ ಅಂತ ಧಾತು, ಯಾ ಪ್ರಾಪಣೆ ಧಾತುವಿಂದಲೇ ಯಾತಿ ಅಂತ ಆ ಲಟ್ಲಕಾರದ ರೂಪ ನಿಷ್ಪನ್ನವಾಗಿದೆ. ಯಾತಿ ಅಂದ್ರೆ ಹೋಗ್ತಾನೆ ಅಂತ ಅರ್ಥ, ಅದು ತಿಳ್ಕೋತಾನೆ ಅಂತ ಕೂಡ ಅರ್ಥ. ಏ ಗತ್ಯರ್ಥಕಃ ತೇತೆ ಜ್ಞಾನಾರ್ಥಕಃ ಅಂತ ಸಂಸ್ಕೃತದಲ್ಲಿ. ಇದು ಸರಳವಾದ ಒಂದು ನಿಯಮ. ಗತ್ಯರ್ಥಕವಾದ ಯಾವುದೇ ಕ್ರಿಯಾಪದ ಇದ್ರೆ, ಯಾವುದೇ ಧಾತು ಇದ್ರೆ ಅದೆಲ್ಲವೂ ಜ್ಞಾನವನ್ನು ಸೂಚನೆ ಮಾಡ್ತದೆ. ಅದಕ್ಕಾಗಿ ಇವನು ಮಲ್ಕೊಂಡಿದ್ರು ಕೂಡ ಎಲ್ಲ ಕಡೆ ಹೋಗ್ತಾನೆ ಅಂತಂದ್ರೆ ಎಲ್ಲ ಕಡೆ ಸಂಚರಿಸ್ತಾನೇನೂ ಹೌದು, ಎಲ್ಲವನ್ನು ತಿಳ್ಕೋತಾನೇನೂ ಹೌದು. ಹೀಗೆ ಆ ಭಗವಂತ ಇಂಥ ವಿಶಿಷ್ಟವಾದ ಅವನ ರೂಪಗಳನ್ನ ಅವನು ನೋಡಿದಾಗೆಲ್ಲ ಆ ಉಪನಿಷತ್ತಿನ ಮಾತುಗಳ ಅನುಸಂಧಾನ ನಾವು ಬರಬೇಕು. ನಂದೊಂದು ಆಲೋಚನೆ ಇದೆ, ಅದು ನಿಮಗೆ ಕೇಳಿದವರಿಗೆ ಯಾರಿಗಾದ್ರೂ ಸರಿ ಅನಿಸ್ತದ ಅಂತ ವಿಚಾರ ಮಾಡಿ. ಯಾವತ್ತಾದ್ರೂ ನಮ್ಮ ಮನೆಯಲ್ಲಿ ಮಲ್ಕೊಂಡಿರುವಂತಹ ಭಗವಂತನ ವಿಗ್ರಹಗಳನ್ನು ಯಾರು ತಂದು ಕೊಟ್ರೆ ಅಥವಾ ನಮ್ಮ ಮನೆಯಲ್ಲಿದ್ರೆ ಮಲಗಿರುವ ರೂಪವನ್ನು ಭಗವಂತ ಮನೆಯಲ್ಲಿ ಉಪಾಸನೆ ಮಾಡಬಾರದು ಅಂತ ಕೆಲವರು ಹೇಳೋರಿದ್ದಾರೆ. ಹಂಗಾಗಿ ಕೆಲವು ಒಬ್ಬರಿಗೆ ಯಾರು ತಂದು ಕೊಟ್ಟಿದ್ರು, ಅದನ್ನ ಅವ್ರು ಸುಮ್ಮನೆ ಶೋಕೇಸಲ್ಲಿ ಇಟ್ಬಿಟ್ಟಿದ್ರು, ಪೂಜೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವರು. ಅದು ನನಗ್ಯಾಕೂ ಸರಿ ಕಾಣಲಿಲ್ಲ. ಆಯ್ತು, ಅವ್ರದ್ದೇನೋ ಇಷ್ಟ, ಅವ್ರು ಹಾಗೆ ಮಾಡಿದ್ರು. ವಸ್ತುತಃ ಅಂತ ಯಾವ ಭ್ರಮೆಗಳನ್ನ ಮನುಷ್ಯ ಇಟ್ಕೋಬೇಕಾಗಿಲ್ಲ. ಉಪನಿಷತ್ತುಗಳಲ್ಲಿ, ಅದರ ಭಾಷ್ಯಗಳಲ್ಲಿ ಎಲ್ಲಾ ಕಡೆನೂ ಕೂಡ ಮತ್ತೆ ನಾವದನ್ನು ಧ್ಯಾನ ಮಾಡಬೇಕು ಅಂತಾನೆ ಇರೋದಾವೆಲ್ಲ ರೂಪಗಳನ್ನು. ಕೂತ್ಕೊಂಡಿರುವ ಯಜ್ಞನಾರಾಯಣ, ನರಸಿಂಹ, ವರಾಹಾದಿ ರೂಪಗಳು. ವರಾಹ ರೂಪ ನಿಂತ್ಕೊಂಡಿದ್ದೂ ಇರ್ತದೆ, ನೀವೆಲ್ಲರೂ ಅದನ್ನು ನೋಡಿರ್ತೀರಿ. ಇತ್ತೀಚೆಗೆ ನಿಂತ್ಕೊಂಡಿರುವ ವರಾಹನ ರೂಪವನ್ನು ಕೂಡ ಕೆಲವರು ನಿರ್ಮಿಸಿದ್ದಾರೆ ವಿಗ್ರಹಗಳನ್ನ. ಮತ್ತೆ ಸ್ಪಷ್ಟವಾಗಿ ನಿಂತ್ಕೊಂಡೇ ಇದ್ದದ್ದು ಅಂದ್ರೆ ವೆಂಕಟರಮಣ ರೂಪ, ನಾರಾಯಣನ ರೂಪ ಇತ್ಯಾದಿಗಳು, ಕೃಷ್ಣನ ರೂಪ ಇತ್ಯಾದಿಗಳು. ಮತ್ತೆ ಕುಣಿಯುತ್ತಿರುವ ರೂಪಗಳು, ಈ ಕಾಲಿಯ ಮರ್ದನ ಕೃಷ್ಣನ ರೂಪ, ಅದನ್ನು ನೀವು ನೋಡಿರ್ತೀರಿ. ಮಲ್ಕೊಂಡಿರುವ ರೂಪ ಅಂತಂದ್ರೆ ಇಂಥದ್ದು, ಈ ಶೇಷಶಾಹಿ ಆದಂತಹ ಭಗವಂತನ ರೂಪ. ಇದ್ಯಾವುದೂ ಕೂಡ ಉಪಾಸನೆಗೆ ನಾವು ದೂರ ಇಡಬೇಕಾದ ಸಂಗತಿಗಳೇನಲ್ಲ. ಸಂಕೋಚವಿಲ್ಲದೆ ಇವೆಲ್ಲವನ್ನೂ ಕೂಡ ಮನೆಯಲ್ಲಿ ಇದ್ರೆ ಅವನ್ನ ಅಭಿಷೇಕಾದಿಗಳ ಮೂಲಕ ಅರ್ಚಿಸಬಹುದು ಅಂತ ನಂದು ಆಲೋಚನೆ. ಇದಕ್ಕೆ ಭಿನ್ನವಾಗಿ ಬೇರೆ ಯಾವುದಾದ್ರೂ ಪ್ರಮಾಣ ನಿಮಗೆ ಕಾಣಿಸಿದ್ರೆ ಅದು ನನಗೂ ಕೂಡ ತಿಳಿಸ್ಬೇಕು. ಯಥಾ ಗುಹಾಮುಖೇನಾಥ ಶೇಷೇ ರಮಾಪತೆ ತಥಾ ಹಾರ್ದ ಗುಹಾ ಮಧ್ಯಂ ಅಧ್ಯಾಸೀನೋ ರಮಸ್ವಮೇ. ರಮಾಪತಿಯೇ, ನಾಥನೇ, ಒಡೆಯನೆ, ನೀನು ಗುಹಾಮುಖೆ ಗುಹೆಯ ದ್ವಾರದಲ್ಲಿ ಮಲಗಿದ್ದಿ. ಶೇಷೆ, ಆ ಶೇಷನ ಮೇಲೆ ನೀನು ಮಲಗಿದ್ದೆ. ಶೇಷೇ ರಮಾಪತಿ ಅಂತ ಇದ್ದಿರ್ಬೇಕು. ನಾನು ಶ್ಲೋಕ ಓದುವಾಗ ಶೇಷೆ ಅಂತ ಓದ್ದೆ. ಎರಡೂ ಕಡೆ ಶೇಷೆ ಅಂತಾನೆ, ಒಂದು ಕ್ರಿಯಾಪದ, ಒಂದು ಶೇಷೆ ಅಂತ ಸಪ್ತಮಿ ವಿಭಕ್ತಿ. ಶೇಷನ ಮೇಲೆ ಮಲಗಿದ್ದೆ. ಹಾಗೆ ನನ್ನ ಹೃದಯ ಗುಹಾ ಮಧ್ಯದಲ್ಲೂ ಕೂಡ ನೀನು ನೆಲೆಸು, ಬಂದು ಇಲ್ಲಿ ಕ್ರೀಡಿಸು, ನೀನು ರಮಸ್ವ, ನೀನು ಸಂತೋಷ ಪಡು, ಹಾಗೆ ನನ್ನನ್ನು ಕೂಡ ಸಂತೋಷಪಡಿಸು ಅಂತದರ ಒಂದು ಅಭಿಪ್ರಾಯ ಇದೆ. ನಾಥ, ಸುಮ್ಮನೆ ನೆನಪಿಗೆ ಬಂತು ಅಂತ ಹೇಳಿದೆ. ಮೊನ್ನೆ ಎಲ್ಲೋ ಒಂದ್ ಕಡೆ ಹೇಳಿದ್ದೆ. ನಾಥ ಅಂತಂದ್ರೆ ಏನರ್ಥ? ಒಡೆ ಅಂತ ಅರ್ಥ. ಆ ನಾಥ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥಗಳೇನೇನಿವೆ? ನಾಥ, ಮೂಲ ಕ್ರಿಯಾಪದ ನಾಥೃ, ನಾಥೃ ಅಥವಾ ನಾಧೃ. ಹೀಗೆ ಋಕಾರಾಂತವಾಗಿ ಥ ಅಥವಾ ಧ, ಋ, ಕೃಷ್ಣ ಅನ್ನುವಲ್ಲಿ ಒತ್ತು ಕೊಡ್ತೀವಲ್ಲ, ಹಾಗೆ ನಾಥೃ ಅಥವಾ ನಾಧೃ. ಅದನ್ನ ಬಿಟ್ಟು ಕೂಡ ಬರೇ ನಾಥ ಅಂತೂ ಇಷ್ಟು ಇದ್ದೇ ಇದೆ, ಅದು ಇಲ್ಲ ಅಂತ ಏನಿಲ್ಲ. ಯಾಂಚ ಉಪತಾಪ ಐಶ್ವರ್ಯ ದಾನೇಶು ಅಂತ ಒಂದು ಧಾತು ಇದೆ. ನಮಗೀಗ ಸಾಮಾನ್ಯವಾಗಿ ನಾಥ ಯಾಂಚಾಯಾಮ್ ಅಂತ ಇಷ್ಟೇ ಅರ್ಥ ಹೇಳ್ತಿರ್ತಾರೆ ಸಂಸ್ಕೃತದಲ್ಲಿ. ಅಂದೇನರ್ಥ? ನಾಥತೆ ಅಂದ್ರೆ ಬೇಡ್ತಾನೆ ಅಂತ ಅರ್ಥ. ಒಬ್ಬ ವ್ಯಕ್ತಿ ಯಾರನ್ನಾದ್ರೂ ಬೇಡಿದ್ರೆ ಅದಕ್ಕೆ ನಾಥತೆ ಅನ್ಬೇಕು. ನಾಥ್ಯತೆ ಐತಿ ನಾಥ. ಯಾವ ವ್ಯಕ್ತಿ ಇನ್ನೊಬ್ಬರಿಂದ ಬೇಡಲ್ಪಡ್ತಾನೋ, ಯಾಚಿಸಲ್ಪಡ್ತಾನೋ ಅವನು ನಾಥ. ಭಗವಂತನಿಗಾಗುವಾಗ ನಾಥ್ಯತೆ ಭಕ್ತೈಹಿ, ಭಕ್ತ ಭಗವಂತಂ ನಾಥತೆ, ಭಗವಾಂಸ್ತು ಭಕ್ತೈರೇವ ನಾಥ್ಯತೆ. ಹೀಗಾಗಿ ಆ ಯಾಂಚ ಅಂತ ಅಷ್ಟೇ ಅರ್ಥ ಹೆಚ್ಚು ಬಳಕೆಯಲ್ಲಿರೋದು. ಆದ್ರೆ ಇವತ್ತಿನ ವ್ಯಾಕರಣದಲ್ಲಿ ಇನ್ನೂ 3 ಅರ್ಥಗಳಿವೆ. ಏನು ಆ ಅರ್ಥಗಳು ಅಂತಂದ್ರೆ, ನಾಥ
ಯಾಂಚ ಉಪತಾಪ ಐಶ್ವರ್ಯ ದಾನೇಶು ಅಂತ. ಯಾಂಚ ಅಂತಂದ್ರೆ ಒಂದು ಬೇಡೋರು, ಇದು ಇನ್ನೊಂದು ಉಪತಾಪ. ಉಪತಾಪ ಅಂದ್ರೆ ಸಂಕಟಕ್ಕೊಳಗಾಗೋದು, ತಾಪತ್ರಯಗಳ ಒಳಗಾಗೋದು. ಇದು ಎರಡು ಅರ್ಥ. ಇದು ಯಾರು ಬೇಡ್ತಾ ಇರ್ತಾನಲ್ಲ ಅವನಿಗೆ ಸಂಬಂಧಪಟ್ಟದ್ದು ಇದು ಎರಡು ಅರ್ಥ. ಅವನೇ ಬೇಡ್ತಾನೆ ಮತ್ತು ಅವನೇ ಸಂಕಷ್ಟಕ್ಕೊಳಗಾಗಿರ್ತಾನೆ. ಸಂಕಷ್ಟಕ್ಕೊಳಗಾಗಿರೋದ್ರಿಂದ ಅವನು ಬೇಡ್ತಾ ಇರ್ತಾನೆ. ಇನ್ನೆರಡು ಅರ್ಥಗಳಿವೆ. ಯಾರು ಬೇಡಿಸ್ಕೋತಾ ಇರ್ತಾನಲ್ಲ, ಬೇಡಲು ಪಡ್ತಾನಲ್ಲ, ಅವನಿಗೆ ಸಂಬಂಧಪಟ್ಟ ಅರ್ಥಗಳು ಇನ್ನೆರಡು. ಅದೆರಡು ಯಾವುದು ಅಂತಂದ್ರೆ ಐಶ್ವರ್ಯ ದಾನೇಶು ಅಂತ. ಅವನು ಪರಮೇಶ್ವರ, ಎಲ್ಲವನ್ನೂ ಆಳುವವನಾದ್ರಿಂದಲೇ ಅವನನ್ನು ಉಳಿದವರು ಬೇಡ್ತಾರೆ, ಬೇಡಲು ಪಡ್ತಾನ. ಮತ್ತೆ ದಾನೇಶು, ದಾನ ಯಾರು ಬಂದು ಕೇಳ್ತಾರೆ ಅವ್ರಿಗೆ ದಾನ ಮಾಡ್ತಿರ್ತಾನೆ. ಹಾಗಾಗಿ ನಾಥ ಅಂತಂದ್ರೆ ನೀನು ಎಲ್ಲವನ್ನೂ ಕೊಡುವವನಾಗಿದ್ದಿ, ಜಗತ್ತೆಲ್ಲವನ್ನು ಆಳುವವನಾಗಿದ್ದಿ, ಕೊಡುವವನೂ ಆಗಿದ್ದಿ. ಆದ್ರಿಂದಲೇ ಜನ ಸಂಸಾರದ ತಾಪದಿಂದ ಉಪತಾಪದಿಂದ ಬೆಂದವರು ನಿನ್ನ ಬಳಿಗೆ ಬಂದು ನಿನ್ನನ್ನೇ ಬೇಡ್ತಾರೆ. ಇಷ್ಟಾರ್ಥಗಳು ನಾಥ ಅಂತನ್ನುವಲ್ಲಿವೆ. ಅಧ್ಯಾಸೀನೋ ರಮಸ್ವಮೆ ಸುರಗಣ ಪರಿವಾರ ಶೋಭಮಾನೋರುಹಾರ ಕರಿಕರ ಸಮಹಸ್ತ ಕಾಂಚನೋದ್ದೀಪ್ತವಸ್ತ್ರ ಕರಿಕರ ಸಮಹಸ್ತ ಕಾಂಚನೋದ್ದೀಪ್ತವಸ್ತ್ರ ಶುಭಜನ ಕೃತ ಗಾನ ಶೇಷಭೋಗೆ ಶಯಾನ ಪ್ರಭುರಯಂ ಅವಿನಾಶ ಪ್ರಿಯತಾಂ ಇಂದಿರೇಶ. ಸುರಗಣ ಪರಿವಾರ, ಶ್ರೀ ಭೂ ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳ ಪರಿವಾರವೇ ಇವನಿಗೆ ಸೇವಕವಾಗಿದೆ. ಅಂತ ದೊಡ್ಡ ಪರಿವಾರದಿಂದ ಕೂಡಿದವನು ಇವನು. ಶೋಭಮಾನ ಉರುಹಾರ, ಒಂದು ವಿಶಿಷ್ಟವಾದ ಹಾರವನ್ನು ತಾನು ಧರಿಸಿದ್ದಾನೆ. ಕರಿಕರ ಸಮಹಸ್ತ, ಆನೆಯ ಸೊಂಡಿಲಂತಿರುವಂತಹ ಅದ್ಭುತವಾದ ತೋಳುಗಳು ಈತನಿಗಿವೆ. ಕಾಂಚನೋದ್ದೀಪ್ತ ವಸ್ತ್ರ, ಬಂಗಾರದಂತೆ ಹೊಳೆಯುವ ಪೀತಾಂಬರವನ್ನು ಧರಿಸಿದ್ದಾನೆ. ಶುಭಜನ ಕೃತ ಗಾನ, ಯಾರು ಸಜ್ಜನರಿದ್ದಾರೆ ಭಗವಂತನ ಭಕ್ತರು ಅವರು ಇವನನ್ನು ಸ್ತುತಿಸ್ತಾ ಇದ್ದಾರೆ. ಶೇಷಭೋಗೆ ಶಯಾನ, ಶೇಷನ ಮೇಲೆ ಮಲಗಿದ್ದಾನೆ. ಪ್ರಭು, ಅತ್ಯಂತ ಸಮರ್ಥ ಇವನು. ಅವಿನಾಶ, ಯಾವ ವಿಧವಾದ ನಾಶವೂ ಕೂಡ ಇವನಿಗಿಲ್ಲ. ಯಾವ ವಿಧವಾದ ನಾಶವೂ ಕೂಡ ಇಲ್ಲ ಅಂತಂದ್ರೆ ಗೀತಾ ತಾತ್ಪರ್ಯದಲ್ಲಿ ಹೇಳುವಂತೆ ಅದು ವರಾಹ ಪ್ರಾಣದ ಮಾತದು. ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿರ ಅಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೇಸ್ತದ. ಅನಿತ್ಯತ್ವ, ಸ್ವರೂಪಕ್ಕೆ ನಾಶ ಇದ್ರೆ ಅದು ಒಂದು ನಾಶ. ಸ್ವರೂಪಕ್ಕೆ ನಾಶ ಇಲ್ಲ, ಅದು ಸ್ವರೂಪವನ್ನು ಆವರಿಸಿರುವ ಹೊರ ದೇಹ ನಾಶ ಆಗ್ತದಂದ್ರೆ ಅದು ಒಂದು ನಾಶವೇ. ನಮಗೆಲ್ಲ ಸ್ವರೂಪಕ್ಕೆ ನಾಶ ಇಲ್ಲ, ಆದ್ರೆ ದೇಹಕ್ಕೆ ನಾಶ ಇರುವುದರಿಂದ ನಾವು ಸತ್ಯವು ಹುಟ್ಟಿದವು ಅಂತ ಕರೆಸ್ಕೊಳ್ಳಲ್ಪಡ್ತೇವೆ. ಅನಿತ್ಯತ್ವ ಘಟಪಟಾದಿಗಳಿಗೆ ಅದರ ಸ್ವರೂಪವೇ ನಾಶ ಆಗಿ ಹೋಗ್ತದೆ. ದೇಹ ಹಾನಿ, ನಮಗೆ ಸ್ವರೂಪ ನಾಶ ಆಗದೆ ಹೋದ್ರೂ ಕೂಡ ನಮ್ಮ ಶರೀರ ನಷ್ಟ ಆಗಿಬಿಡ್ತದೆ. ದುಃಖ ಪ್ರಾಪ್ತಿ, ಇನ್ನು ಕೆಲವು ದುಃಖ ಪ್ರಾಪ್ತಿಯೂ ಕೂಡ ಒಂದು ರೀತಿಯಾದ ನಾಶವೇ. ಅಪೂರ್ಣತ, ಇದು ಲಕ್ಷ್ಮೀ ದೇವಿಗೆ ನಾಶ. ದುಃಖ ಪ್ರಾಪ್ತಿ ಮೊದಲಾದದ್ದು ಚತುರ್ಮುಖಾದಿಗಳಿಗೆ, ಅಲ್ಪವಾದ ದುಃಖ ಇದೆ ಅಂತ ಅವನಿಗೆ ಹೇಳಿದ್ದಾರಲ್ಲ. ಅದರಿಂದ ಅವನಿಗೆ ದೇಹ ಹಾನಿನೂ ಇದೆ, ಚತುರ್ಮುಖ ಬ್ರಹ್ಮನಿಗೂ ದೇಹ ಹಾನಿ ಇದೆ. ಅವನ ದೇಹನೂ ಕೂಡ ಈ ಬ್ರಹ್ಮಕಲ್ಪ ಆದ್ಮೇಲೆ ಹೋಗಲೇಬೇಕಲ್ಲ, ಅದು ಇದೆ. ದುಃಖ ಪ್ರಾಪ್ತಿ ಇದೆ, ಅಪೂರ್ಣತಾನೂ ಇದೆ. ಈ ಮೂರೂ ಇಲ್ಲದೇನೆ ಅಪೂರ್ಣತಾ ಮಾತ್ರ ಇರೋದಂದ್ರೆ ಲಕ್ಷ್ಮೀ ದೇವಿಗೆ, ಅವಳಿಗೂ ನಾಶ ಇದೆ. ಆದ್ರೆ ಇಂಥ ನಾಶ ಯಾವುದೇ ನಾಶ ಇಲ್ಲದೆ ಇದ್ದವನು ಪರಮಾತ್ಮ. ಇವೆಲ್ಲ ಒಂದು ರೀತಿಯಾದ ತಾಂತ್ರಿಕವಾದ ಪರಿಭಾಷೆ ಇದೆ. ಅಪೂರ್ಣತೆಯನ್ನು ನಾಶ ಅನ್ನೋದು ಹೇಗ್ರಿ ಅಂತ ನಮ್ಗೆ ಯಾರಿಗಾರು ಅನಿಸಬಹುದು. ನಾವು ನಾಶ ಅಂತ ಅನ್ನೋದನ್ನು ಈ 4 ಅರ್ಥಗಳಲ್ಲಿ ಪಾರಿಭಾಷಿಕವಾಗಿ ಬಳಸಿದ್ದೇವೆ. ಟೆಕ್ನಿಕಲಿ ಈ ಉಪಯೋಗ ಮಾಡಿದ್ದೇವೆ ನಾವು. ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇಂಥ ಯಾವುದೇ ಕೊರತೆಗಳಿಲ್ಲದೆ ಇದ್ದವನು ಅಂತ ಅರ್ಥ ಬೇಕಾದ್ರೆ. ನಾಶ ಅಂತ ಅನ್ನೋದನ್ನ ಡಿಸ್ಟ್ರಕ್ಷನ್ ಅನ್ನೋ ಅರ್ಥದಲ್ಲೇ ಇಟ್ಕೊಳ್ದೇನೆ ಕೊರತೆ ಯಾವುದು ಇಲ್ಲದೆ ಇದ್ದವನು. ಕೊರತೆ ಅನಿತ್ಯತ್ವ, ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ, 4 ಕೊರತೆಗಳೇ. ಅದ್ಯಾವುದು ಇಲ್ಲದೆ ಇದ್ದವನು ಅಂತ ಅದಕ್ಕರ್ಥ. ಅಂಥ ಪದ್ಮನಾಭ ನನಗೆ ಪ್ರೀತನಾಗಲಿ. ನಾನಾವೃತ್ತಂ ಸ್ವಯಾತ್ರ ಕ್ರಮ ಪರಿಚಿತ ಕ್ಷೇತ್ರ ಮಹಾತ್ಮ್ಯಯುಕ್ತಂ ಶಬ್ದಾಲಂಕಾರಬದ್ಧಂ ಶಮಲ ಕಲಹ ಶ್ಲಾಘನೀಯಾರ್ಧ ಹೃದ್ಯಂ ಶ್ರೀನಾಥ ಪ್ರೀತಿಹೇತೋ ಹಯವದನ ಕೃಪಾಂಬೋಧಿ ಸಂಭೂತರತ್ನಂ ಚಕ್ರೇ ತೀರ್ಥ ಪ್ರಬಂಧಂ ಬಹುಗುಣ ಭರಿತಂ ವಾದಿರಾಜೋ ಯತೀಂದ್ರ. ಯತೀಂದ್ರರಾದ ವಾದಿರಾಜ ಸ್ವಾಮಿಗಳು ಬಹುಗುಣ ಭರಿತವಾದ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿದಂತಹ ತೀರ್ಥ ಪ್ರಬಂಧವನ್ನ, ಈ ಒಂದು ದೊಡ್ಡ ಪ್ರಬಂಧವನ್ನ ರಚಿಸಿದ್ದಾರೆ.
ಎಂಥದ್ದಿದು? ನಾನಾ ವೃತ್ತಂ, ನಾನಾ ರೀತಿಯಾದಂತಹ ವೃತ್ತಗಳು ಇದರಲ್ಲಿವೆ. ವೃತ್ತ ಅಂತಂದ್ರೆ ಶ್ಲೋಕದ ರಾಗಗಳು, ಉಪೇಂದ್ರ ವಜ್ರ ಇತ್ಯಾದಿ ವೃತ್ತಗಳು ಇರ್ತಾವಲ್ಲ, ಶ್ರದ್ಧರ, ಶಾರ್ದೂಲ ವಿಕ್ರೀಡಿತ ಮೊದಲಾದ ಅನೇಕ ವೃತ್ತಗಳು. ಹಾಗೆ ವೃತ್ತಗಳು ಅಂತಂದ್ರೆ ಕೆಲವು ಘಟನೆಗಳು. ಶ್ಲೋಕಗಳನ್ನ ವಾದಿರಾಜ ಸ್ವಾಮಿಗಳು ರಚನೆ ಮಾಡುವಾಗ ನಡುವೆ ನಡುವೆ ಭಗವಂತ ಮಾಡಿದ ಶತ್ರು ಸಂಹಾರ, ಶಿಷ್ಟ ರಕ್ಷಣಾ ಮೊದಲಾದ ಘಟನೆಗಳನ್ನು ತೋರಿಸ್ತಾ ಇರ್ತಾರೆ. ವೃತ್ತ ಅಂದ್ರೆ ಅದನ್ನು. ಹಾಗೆ ಭಗವಂತನ ಭಕ್ತರಾದವರು ಬೇರೆ ಯಾರಾದರೂ ಮಾಡಿದಂತಹ ಘಟನೆಗಳನ್ನು ಕೂಡ ಅವರು ವರ್ಣನೆ ಮಾಡಿರ್ತಾರೆ. ನಾನಾ ವೃತ್ತಂ ಸ್ವಯಾತ್ರ ಕ್ರಮ ಪರಿಚಿತ ಕ್ಷೇತ್ರ ಮಹಾತ್ಮಯುಕ್ತಂ. ತಾವೇ ತೀರ್ಥಯಾತ್ರಾ ಕ್ರಮದಿಂದ ಎಲ್ಲ ಕಡೆ ಹೊರಟಾಗ ಪರಶುರಾಮ ಕ್ಷೇತ್ರ ಮೊದಲಾದ ಯಾತ್ರೆಗಳ ಕ್ಷೇತ್ರ ಮೊದಲಾದವುಗಳನ್ನ ಯಾತ್ರೆ ಮಾಡಿದ್ದಾರೆ. ಆ ಯಾತ್ರೆಗಳ, ಆ ಕ್ಷೇತ್ರಗಳ ಮಂಗಲಕರವಾದ ಮಹಾತ್ಮ್ಯದಿಂದ ಇದು ಕೂಡಿದೆ. ಆ ಮಹಾತ್ಮ್ಯ ಇದರಲ್ಲಿ ವರ್ಣಿತ ಆಗಿದೆ. ಶಬ್ದಾಲಂಕಾರ ಬದ್ಧಂ, ಶಾಬ್ದಿಕವಾಗಿಯೂ ಆರ್ಥಿಕವಾಗಿಯೂ ಕೂಡ ತುಂಬಾ ಸುಂದರವಾದಂತಹ ಒಂದು ಕಾವ್ಯ ಇದು. ಶಮಲ ಕುಲಹರ, ಶಮಲ ಅಂತಂದ್ರೆ ಪಾಪ, ಆ ಪಾಪದ ಸಮೂಹವನ್ನೇ ನಾಶಪಡಿಸುವಂಥದ್ದು. ಶ್ಲಾಘನೀಯ ಅರ್ಥಹೃದ್ಯಂ, ಅದ್ಭುತವಾದಂತಹ ಅರ್ಥಗಳನ್ನ, ವಿಷಯಗಳನ್ನ, ಅಂದ್ರೆ ಶಾಸ್ತ್ರ ಪ್ರತಿಪಾದಿತವಾದ ವಿಷಯಗಳನ್ನ ಇದು ಕೂಡ ವರ್ಣಿಸಿದೆ. ಹಯವದನ ಕೃಪಾಂ ಬೋಧಿ ಸಂಭೂತ ರತ್ನಂ. ಹಯವದನ ಅಂದ್ರೆ ಹಯಗ್ರೀವ ರೂಪಿಯಾದ ಭಗವಂತ, ಅವನ ಕೃಪಾಂಬೋಧಿ, ಅವನ ಕೃಪೆಯೇ ಒಂದು ದೊಡ್ಡ ಸಾಗರ. ಹಿಂದೆ ಸಮುದ್ರ ವಸನ ನಡೆದಾಗ ಆ ಸಮುದ್ರದಿಂದ ಅನೇಕ ಮುತ್ತು ರತ್ನಗಳು ಹೇಗೆ ಹುಟ್ಟಿ ಬಂದವು, ಹಾಗೆ ಆ ಭಗವಂತನ ಕೃಪೆ ಎಂಬ ಕ್ಷೀರ ಸಮುದ್ರದಿಂದ ಹುಟ್ಟಿ ಬಂದದ್ದು ಈ ತೀರ್ಥ ಪ್ರಬಂಧ ಅನ್ನುವಂಥ ರತ್ನ ಇದು. ಇಂಥ ರತ್ನ, ಇದನ್ನ ಶ್ರೀನಾಥ ಪ್ರೀತಿ ಹೇತೋಹ, ಆ ಲಕ್ಷ್ಮೀಪತಿಯಾದ ಭಗವಂತನ ಪ್ರೀತಿಗೋಸ್ಕರ ವಾದಿರಾಜ ಸ್ವಾಮಿಗಳು ರಚನೆ ಮಾಡಿದ್ದಾರೆ. ಪದ್ಯಾನಿ ಪ್ರಥಿತಾಪಗಾಚ್ಯುತ ಯಶೋ ಹೃದಯಾನಿ ತತ್ಖಂಡಿತ ವದ್ಯೇ ನಾಮಲ ವಾದಿರಾಜಯತಿನ ಮಧ್ವೋಕ್ತಿ ಶುದ್ಧಾತ್ಮನ ಬದ್ಧಾನ್ಯಧ್ವರ ಸಿದ್ಧ ಸತ್ಕೃತ ಚಯೋದ್ರಿಕ್ತೋರು ಪ್ರದಾನಿ ಅಧ್ಯಾಯ ಪಠತೆ ಶೃಣೋತಿ ಸ ಭವೇತ್ ಉದ್ದಾಮಧಾಮಾಶ್ರಯ. ಸುಪ್ರಸಿದ್ಧವಾದಂತಹ ಗಂಗಾ ನದಿ ಮೊದಲಾದ ನದಿಗಳಿಗೆ ಈ ನಾರಾಯಣ ಉಗಮ ಆಗಿದ್ದಾನೆ, ಅವನಿಂದ ಹುಟ್ಟಿದಂಥವುಗಳಾಗಿವೆ ಅವು. ಆ ಗಂಗಾ ನದಿ ಮೊದಲಾದ ನದಿಗಳು, ಸಮುದ್ರಗಳು, ಕ್ಷೇತ್ರಗಳು, ಇವುಗಳ ವರ್ಣನೆ ಎಲ್ಲ ಇಲ್ಲಿದೆ. ಮತ್ತೆ ಆ ನಾರಾಯಣನ ಕೀರ್ತಿಯೂ ಕೂಡ ಇಲ್ಲಿದೆ. ಹೀಗೆ ಆ ನದಿಗಳ, ತೀರ್ಥಕ್ಷೇತ್ರಗಳ ವರ್ಣನೆಯಿಂದ, ಭಗವಂತನ ಮಹಿಮೆಯಿಂದ ಇದು ಮನೋಹರವಾಗಿದೆ ಈ ಕಾವ್ಯ. ಮತ್ತೆ ಮಧ್ವೋಕ್ತಿ ಶುದ್ಧಾತ್ಮನ, ಆಚಾರ್ಯರು ತಮ್ಮ ಸರ್ವಮೂಲಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಮನಸ್ಸುಳ್ಳಂಥ, ಅದರಲ್ಲಿ ಪ್ರಾವೀಣ್ಯವನ್ನು ಪಡ್ಕೊಂಡಿರುವಂಥವರು ಈ ವಾದಿರಾಜ ಸ್ವಾಮಿಗಳು. ತತ್ಖಂಡಿತಾವಧ್ಯೇನ, ಆ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸ್ವಯಂ ವಾದಿರಾಜ ಸ್ವಾಮಿಗಳು ಹೋಗಿ ಅವಗಾಹನ ಸ್ನಾನ ಮೊದಲಾದವುಗಳನ್ನು ಮಾಡಿದ್ದರಿಂದ, ನಾರಾಯಣನ ಕೀರ್ತನೆಯನ್ನ ಅವರು ಹಾಡಿ ಪಾಡಿ ಸಮಯವನ್ನ ಸಾರ್ಥಕಗೊಳಿಸಿದ್ದರಿಂದ, ಈ ಎರಡು ಕಾರಣಗಳಿಂದ, ತೀರ್ಥಕ್ಷೇತ್ರಾದಿಗಳಲ್ಲಿ ಸ್ನಾನ ಮಾಡಿದ್ರಿಂದ ಮತ್ತೆ ನಾರಾಯಣನ ಕುರಿತಾಗಿ ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡಿದ್ರಿಂದ ಎಲ್ಲ ಪಾಪಗಳನ್ನು ಇವರು ಕಳ್ಕೊಂಡಿದ್ದಾರೆ. ಪಾಪಗಳನ್ನ ಅಂದ್ರೆ ಪಾಪವೇ ಅವರಲ್ಲಿ ಇರ್ಲಿಕ್ಕಿಲ್ಲ, ಎಲ್ಲಾ ತರದ ಕೊರತೆಗಳು, ಸಾಧಾರಣರಲ್ಲಿ ಇರಬಹುದಾದ ಎಲ್ಲಾ ಕೊರತೆಗಳನ್ನು ಕೂಡ ಅವರು ಪರಿಹರಿಸಿಕೊಂಡಿದ್ದಾರೆ. ಅಮಲ ವಾದಿರಾಜಯತಿನ, ನಿರ್ದುಷ್ಟರಾದಂತಹ ವಾದಿರಾಜ ಸ್ವಾಮಿಗಳು, ವಾದಿರಾಜರೆಂಬ ಈ ಯತಿಗಳು ಇವುಗಳನ್ನು ಬಂಧನ ಮಾಡಿದ್ದಾರೆ. ಈ ಎಲ್ಲ ಪದ್ಯಗಳನ್ನು ರಚಿಸಿದ್ದಾರೆ. ಅಧ್ವರ ಸಿದ್ಧ ಸತ್ಕೃತ ಚಯೋದ್ರಿಕ್ತೋರು ಪುಣ್ಯ ಪ್ರದಾನಿ, ಅಶ್ವಮೇಧಾದಿ ಯಜ್ಞಗಳಿಂದ ಏನು ಪುಣ್ಯ ಸಿಗಬೇಕು, ದೊಡ್ಡ ದೊಡ್ಡ ಯಜ್ಞಗಳು, ಆ ಎಲ್ಲ ಪುಣ್ಯ ರಾಶಿಗಿಂತಲೂ ಹೆಚ್ಚಿನ ಪುಣ್ಯವನ್ನು ಕೊಡುವಂಥವು ಈ ಶ್ಲೋಕಗಳು, ಇಲ್ಲಿ ವಾದಿರಾಜ ಸ್ವಾಮಿಗಳು ರಚನೆ ಮಾಡಿದಂತಹ ಭಾಗಗಳು. ಉದ್ರಿಕ್ತ ಉರು ಪುಣ್ಯ ಪ್ರದಾನಿ ಪದ್ಯಾನಿ, ಇಲ್ಲಿರುವ ಶ್ಲೋಕಗಳನ್ನ ಯಹ
ವಾದಿರಾಜ ಸ್ವಾಮಿಗಳು ರಚನೆ ಮಾಡಿದ ಪದ್ಯಗಳನ್ನ ಯಾವ ವ್ಯಕ್ತಿ ಭಕ್ತಿಪೂರ್ವಕವಾಗಿ ಪಠನ ಮಾಡ್ತಾನೋ, ಹಾಗೆ ಅದನ್ನ ಶ್ರವಣ ಮಾಡ್ತಾನೋ, ಶೃಣೋತಿ, ಇನ್ನೊಬ್ಬರು ಯಾರು ಹೇಳಿದಾಗ ಅದನ್ನ ಕೇಳ್ತಾನೋ, ಕೇವಲ ಪಾರಾಯಣವನ್ನು ಯಾರೋ ಮಾಡ್ತಿರ್ತಾರೆ ಅದನ್ನು ಕೇಳುವುದು ಒಂದಾಯ್ತು, ಅವರು ಅರ್ಥಪೂರ್ವಕವಾಗಿ ಹೇಳುವಾಗ ಇನ್ನೊಬ್ರು ಯಾರು ಕೇಳ್ತಿರ್ತಾರೆ. ಅಧ್ಯಾಯ ಪಠತೆ ಶೃಣೋತಿ ಸ, ಇವರೆಲ್ಲರೂ ಕೂಡ ಶ್ರಿಯ ಉದ್ದಾಮ ಧಾಮ ಭವೇತ್. ಶ್ರೀ ಅಂತಂದ್ರೆ ಸಂಪತ್ತು, ಎಲ್ಲ ರೀತಿಯಾದಂತಹ ಸಂಪತ್ತುಗಳಿಗೆ ಐಹಿಕ ಸಂಪತ್ತಿನ ನೆಲೆ ಆಗ್ತಾನ ಅವನು. ಐಹಿಕ ಸಂಪತ್ತೆಲ್ಲ ಅವನ ಕಡೆ ಹರಿದು ಬರ್ತದೆ. ಅದಲ್ಲದೆ ಶ್ರೀ ಅಂತಂದ್ರೆ ಸಾಹಿ ಶ್ರೀ ರಮತಾ ಸತಾಂ ಅಂತ ಹೇಳಿದಂತೆ ದೊಡ್ಡ ಸಂಪತ್ತು ಅಂದ್ರೆ ತತ್ವಜ್ಞಾನವೇ ದೊಡ್ಡ ಸಂಪತ್ತು. ಆ ತತ್ವಜ್ಞಾನವೆಂಬ ದೊಡ್ಡ ಸಂಪತ್ತನ್ನು ಕೂಡ ಇವನು ಪಡ್ಕೊಳ್ತಾನೆ. ಅದು ವಾದಿರಾಜ ಸ್ವಾಮಿಗಳ ಎಲ್ಲ ಗ್ರಂಥಗಳ ಒಂದು ಹೆಗ್ಗಳಿಕೆ. ಅದು ರುಕ್ಮಿಣೀಶ್ವರಿ ಇರಬಹುದು, ತೀರ್ಥ ಪ್ರಬಂಧ ಇರಬಹುದು, ಯುಕ್ತಿ ಮಲ್ಲಿಕ ಇರಬಹುದು, ಎಲ್ಲವೂ ಕೂಡ ಮನುಷ್ಯನಿಗೆ ಐಹಿಕ ಜಗತ್ತಿನಲ್ಲಿ ಬೇಕಾದಂತಹ ಕಲ್ಯಾಣಗಳಿವೆಲ್ಲ. ಪಾರ್ಥಿಕ ಜಗತ್ತಿನಲ್ಲಿ ಕಲ್ಯಾಣ ಅಂದ್ರೆ ಪರಮಾತ್ಮನ ಜ್ಞಾನ, ಅವನ ಲೋಕದಲ್ಲಿ ಇರುವಿಕೆ ಇತ್ಯಾದಿಗಳು. ಅವಲ್ಲದೇನೆ ಐಹಿಕ ಜಗತ್ತಿನಲ್ಲೂ ಕೂಡ ನಮಗೊಂದು ಸುಖ ಬೇಕಲ್ಲ, ಅದನ್ನೆಲ್ಲವನ್ನೂ ಕೊಡ್ಲಿಕ್ಕಾಗಿರುವಂತಹ ಶ್ಲೋಕಗಳು ಮತ್ತು ಗ್ರಂಥಗಳು ವಾದಿರಾಜ ಸ್ವಾಮಿಗಳು ರಚನೆ ಮಾಡಿದಂಥವು. ಆದ್ರಿಂದ ಇದನ್ನ ಯಾರು ಪಠನೆ ಮಾಡ್ತಾನೆ ಅವನು ಅಂತ ಸಂಪತ್ತಿನ ನೆಲೆಯಾಗ್ತಾನೆ, ಸಂಪತ್ತು ಅವನಿಗೆ ಸಿಗುತ್ತದೆ ಅಂತ ಅದರ ವರ್ಣನೆ ಇದೆ. ಅಲ್ಲಿಗೆ ತೀರ್ಥ ಪ್ರಬಂಧದ ದಕ್ಷಿಣ ಪ್ರಬಂಧದ 47ನೇ ಶ್ಲೋಕ ಇಲ್ಲಿಗೆ ಸಮಾಪ್ತವಾಗಿದೆ. ತೀರ್ಥ ಪ್ರಬಂಧದ ಪ್ರವಚನ ಮಾಲೆಯು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಕಳೆದ 30 ದಿವಸಗಳಿಂದ ತೀರ್ಥ ಪ್ರಬಂಧವನ್ನು ನಾವು ಶ್ರವಣ ಮಾಡ್ತಿದ್ದೀವಿ. ಕೆಲವು ಸಂದರ್ಭದಲ್ಲಿ MK ಹುಬ್ಬಳ್ಳಿ ಅಂತ ತೀರ್ಥ ಕ್ಷೇತ್ರದಲ್ಲೇ ಇದರ ಪ್ರವಚನ ಕೂಡ ಆಗಿತ್ತು. ಹಿಂದೆ ಅದು ಪ್ರಾರಂಭ ಆಗುವಾಗ ಅಲ್ಲೇ ಆಗಿತ್ತು. ಸಂಚಾರದಲ್ಲಿದ್ದಾಗಲೇ ಅದು ನಡೆದಿತ್ತು ಅನೇಕ ಕಡೆ. ಅಂತ ಒಂದು ತೀರ್ಥ ಪ್ರಬಂಧದ ಪ್ರವಚನ ಇಲ್ಲಿಗೆ ಸಮಾಪ್ತವಾಗಿದೆ. ನಾವೆಲ್ಲೂ ಕೂಡ ಅದನ್ನು ಶ್ರವಣ ಮಾಡಿದ್ದೀವಿ. ವಾದಿರಾಜ ಸ್ವಾಮಿಗಳ ಅಂತರ್ಯಾಮಿ ಆದಂತಹ, ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾದಂತಹ, ಲಕ್ಷ್ಮೀ ಹಯಗ್ರೀವ ರೂಪಿಯಾದಂತಹ ಭಗವಂತನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀ ಲಕ್ಷ್ಮೀ ಹಯಗ್ರೀವಾರ್ಪಣ ಮಸ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.